ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತು ಕರ್ನಾಟಕ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಿ ಎಲ್ಲರೂ? ಐ ಬಿಲೀವ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಮತ್ತೆ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ಹೌದಾ? ಬಿಕಾಸ್ ಆಲ್ರೆಡಿ ಡಿಸೆಂಬರ್ ಹತ್ರ ಬಂತು. ಹೌದಾ? ನವೆಂಬರ್ ಮುಗೀತು, ಇನ್ನೇನು ಡಿಸೆಂಬರ್ ಬಂತು. ಡಿಸೆಂಬರ್, ಜನವರಿ, ಫೆಬ್ರವರಿಲಿ ಎಕ್ಸಾಮ್, ಫೆಬ್ರವರಿ ಎಂಡಲ್ಲಿ. ಓಕೆ, ಮಾರ್ಚ್ ಅಂತಲೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಅಂತೂ ಇನ್ನು 3 ತಿಂಗಳಿದೆ. ಈ 3 ತಿಂಗಳನ್ನು ನಾವು ಸರಿಯಾಗಿ ಬಳಸ್ಕೋಬೇಕು. ಕರೆಕ್ಟ್ ಅಲ್ವಾ? ಇದ್ರ ನಡುವೆ ನಿಮಗೆ ಲ್ಯಾಬ್ ಎಕ್ಸಾಮು, ಪ್ರಿಪರೇಟ್ರಿ, ಇನ್ನೊಂದು ಮತ್ತೊಂದು ಇರುತ್ತೆ. ಆದ್ರೂ ನಿಮ್ಮ ಪ್ರಿಪ್ರೇಷನ್ನಿಗೆ ಯಾವುದೇ ರೀತಿ ಅಡ್ಡಿ ಬರಬಾರ್ದು. ಯಾಕೆಂದರೆ ಪ್ರಿಪರೇಟ್ರಿ ಎಕ್ಸಾಮ್ಗಳು, ನಿಮ್ಮ ಪ್ರೀ ಬೋರ್ಡ್ಸ್ಗಳೆಲ್ಲ ಬರೋದು ನಿಮ್ಮ ಪ್ರಿಪ್ರೇಷನ್ನಿಗೆ ಅಲ್ಲ. ಸೊ ಹಾಗಿದ್ರೆ ಈಗ ಇರ್ತಕ್ಕಂಥ ಟೈಮನ್ನು ನೀವೇನು ಮಾಡಬೇಕು? ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಒಂದು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವ ರೀತಿ ಓದಬೇಕು, ಯಾವ ಸಬ್ಜೆಕ್ಟನ್ನು ಓದಬೇಕು, ಯಾವುದು ನನಗೆ ಅತಿ ಹಾರ್ಡ್ ಅನಿಸುತ್ತೆ ಅದನ್ನೇ ಫಸ್ಟ್ ಪ್ರಿಯಾರಿಟಿಯಾಗಿ ಇಟ್ಕೊಳ್ಳಿ. ಓಕೆ, ಹಾಗಂತೇಳಿ ಚೆನ್ನಾಗಿದ್ದೀರಾ, ಬೇರೆ ಸಬ್ಜೆಕ್ಟಲ್ಲಿ ಚೆನ್ನಾಗಿದ್ದೀರಾ ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡೋದು ಅಂತಲ್ಲ. ಬಟ್ ಸ್ವಲ್ಪ ಹಾರ್ಡ್ ಅನಿಸುವಂತಹ ಸಬ್ಜೆಕ್ಟನ್ನು ಸ್ವಲ್ಪ ಫೋಕಸ್ ಜಾಸ್ತಿ ಮಾಡಿ ಆ್ಯಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಆಲ್ ರೈಟ್. ಸೊ ಇನ್ನು ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳೋದಾದರೆ ನಿಮಗೆಲ್ಲ ಗೊತ್ತೇ ಇದೆ, ಮ್ಯಾಥಮೆಟಿಕ್ಸ್ ಈಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ಕರೆಕ್ಟ್ ಅಲ್ವಾ? ಅದು ಬೋರ್ಡ್ ಎಕ್ಸಾಮಿಗೆ ಆಗಿರಬಹುದು, KCET ಆಗಿರಬಹುದು. ನೀವು ನಿಮ್ಮ ಕೈಯಲ್ಲಿ ಬುಕ್ ಪೆನ್ ಯಾವಾಗಲೂ ಇರಲೇಬೇಕು. ಹೌದಾ? ಓದ್ಲಿಕ್ಕಂತೂ ಸಾಧ್ಯ ಇಲ್ಲ. ಸೊ ಈಗ ನಾನು KCET ಬಗ್ಗೆ ಮಾತಾಡೋದಾದರೆ, ಬೋರ್ಡ್ ಎಕ್ಸಾಮ್ಸ್ನ ಜೊತೆಗೆ KCET ಪ್ರಿಪ್ರೇಷನ್ ಕೂಡ ನೀವು ಮಾಡ್ತಾ ಹೋದರೆ ಒಳ್ಳೆಯದು. ಹೌದಾ? ಜಾಸ್ತಿ ಬೋರ್ಡ್ಸಿಗೆ ಫೋಕಸ್ ಮಾಡಿರ್ತೀರ, ಆದರೆ ಸ್ವಲ್ಪ ಮಟ್ಟಿಗಾದರೂ KCETಗೆ ನೀವು ಇವಾಗಲಿಂದನೇ ಪ್ರಿಪ್ರೇಷನ್ನ ಶುರು ಮಾಡಿದಾಗ ನಿಮಗೆ ಆ ಟೈಮಲ್ಲಿ ಹಾರ್ಡ್ ಅನ್ಸಲ್ಲ. ಹೌದಾ? ಅದಕ್ಕೆ ನೀವೇನು ಮಾಡಬೇಕು? ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ದಿನ ಇಷ್ಟು ಕೆಲವು ಕ್ವೆಶನ್ಸ್ ಅಪ್ಪ, ಮಿನಿಮಮ್ ಒಂದು 5 ಕ್ವೆಶನ್ ಅಪ್ಪ, ಮಿನಿಮಮ್ 5ರಿಂದ 10 ಮಾಡ್ಬೋದಲ್ಲ? ಪ್ರತಿನಿತ್ಯ ಮಾಡ್ಬೋದಲ್ಲ? ಐ ಬಿಲೀವ್ ಯು ಕ್ಯಾನ್ ಡೂ ಇಟ್. ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ಸೊ ಹಾಗಿದ್ರೆ ನೀವು 5ರಿಂದ 10 ಕ್ವೆಶನ್ಸ್ಗಳನ್ನು ದಿನ ಮಾಡಬಹುದು ಅಂತಾದರೆ ನೀವು ಪ್ರಿಪ್ರೇಷನ್ನ ಮಾಡ್ತಿದ್ದೀರಾ ಅಂತಾಯಿತು. ಹಾಗಿದ್ರೆ ನಿಮ್ಮ ಪ್ರಿಪ್ರೇಷನ್ನಿಗೆ ಒಂದು ಸ್ಟ್ರೆಂಗ್ತನ್ನು ಕೊಡೋದಕ್ಕೆ, ಒಂದು ಸಾಥನ್ನು ಕೊಡೋದಕ್ಕೆ ವೇದಾಂತು ಕರ್ನಾಟಕ ಚಾನಲಲ್ಲಿ ಇವಾಗ ಒಂದು ಹೊಸ ವಿಡಿಯೋನ ನೀವು ನೋಡಬಹುದು. ಅದೇನಪ್ಪ ಅಂದರೆ, ಟಾಪ್ 25 ಟಾಪಿಕ್ಸ್ಗಳ ಮೇಲೆ ಇರ್ತಕ್ಕಂಥ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿಸ್ತಾ ಹೋಗ್ತೀವಿ. ಸ್ಪೆಸಿಫಿಕಲಿ ನಾನು ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡೋದಾದರೆ, ಎಲ್ಲ ಸಬ್ಜೆಕ್ಟಲ್ಲೂ ಬರುತ್ತೆ. ಸೊ ಮ್ಯಾಥ್ಸ್ ಬಗ್ಗೆ ನಾನು ಹೇಳೋದಾದರೆ ಕೆಲವು ಪಾರ್ಟ್ಸ್ಗಳಾಗಿ ಈ ವಿಡಿಯೋಗಳನ್ನು ನೋಡ್ತೀರಾ. ಅಂದರೆ ಇವತ್ತು ನಮ್ಮ ಮೊದಲನೇ ವಿಡಿಯೋ. ಈ ಒಂದು ಲೆಕ್ಚರ್ ವಿಡಿಯೋದಲ್ಲಿ ಕೆಲವು ಟಾಪಿಕ್ಸ್ಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಆ ಟಾಪಿಕ್ಗಳ ಮೇಲೆ ಇರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ಅಥವಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ಗಳನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸಚ್ ದಟ್ ನಿಮಗೆ ಆ ಟಾಪಿಕ್ನ ಮೇಲೆ ಒಂದು ಹಿಡಿತ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಬಿಲ್ಡ್ ಆಗುತ್ತೆ. ಕ್ಲಿಯರ್? ಆಲ್ ರೈಟ್. ಸೊ ಎಲ್ಲರೂ ಕೂಡ ಈ ಒಂದು KCET ಟಾಪ್ 25 ಕ್ವೆಶನ್ಸ್ಗಳೇನಿದಾವೆ, ಟಾಪಿಕ್ ವೈಸ್ ಕ್ವೆಶನ್ಸ್ಗಳನ್ನು ಖಂಡಿತ ಯೂಸ್ಫುಲ್ ಅಂದರೆ ಯೂಸ್ ಮಾಡ್ಕೊಳ್ತೀರಾ. ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಹಾಗಿದ್ರೆ ನಾ ತಡ ಮಾಡೋದು ಬೇಡ, ಇವತ್ತಿನ ನಮ್ಮ ಈ ಒಂದು ಸೆಷನನ್ನು ಶುರು ಮಾಡೋಣ. ಫೈನ್. ಸರಿ, ನಾನು ಅವಾಗಲೇ ಹೇಳಿದೆ, ಪ್ರತಿಯೊಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗಳು ಅಥವಾ ಚಾಪ್ಟರ್ಗಳ ಮೇಲೆ ಬರುವಂಥ ಕಾನ್ಸೆಪ್ಟ್ಗಳನ್ನು ತಗೊಂಡು ಅದನ್ನು ನಾವು ಅದರ ಮೇಲೆ ಬರ್ತಕ್ಕಂಥ ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತೀವಿ ಅಂತ ನಾನು ಹೇಳಿದ್ದೆ. ಓಕೆ, ಸೊ ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ಯಾವೆಲ್ಲ ಚಾಪ್ಟರ್ಗಳ ಮೇಲೆ ಬರುವ ಟಾಪಿಕ್ಸ್ನ ಮೇಲೆ ಕ್ವೆಶನ್ ಸಾಲ್ವ್ ಮಾಡ್ತಿದ್ದೀವಪ್ಪ ಅಂದರೆ, ದಟ್ ಈಸ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಹಾಗೆ ಸೆಟ್ಸ್ ಚಾಪ್ಟರ್ನ ಮೇಲೆ ಬರುವಂಥ ಕ್ವೆಶನ್ಸ್ಗಳು. ಓಕೆ, ಸೊ KCET ಅಂತ ಆದಮೇಲೆ ಬೋತ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾನ್ಸೆಪ್ಟ್ಗಳು ಇರುತ್ತೆ. ಮೆಜಾರಿಟಿಯಾಗಿ ಸೆಕೆಂಡ್ ಇಯರ್ ಕಾನ್ಸೆಪ್ಟ್ಗಳೇ ಬರೋದು, ಹೈ ವೇಟೇಜ್ ಅದೇ ಅಲ್ವಾ? ಸೊ ಫಸ್ಟ್ ಇಯರ್ ಕಾನ್ಸೆಪ್ಟ್ಗಳು ಏನೇನಿದೆನೋ ಅದನ್ನು ಕೂಡ ನೀವು ಇಲ್ಲಿ ನೋಡ್ತೀರಾ. ಸಾಲ್ವ್ ಮಾಡಿಸೋಣ. ಆಲ್ ರೈಟ್. ಸರಿ, ಇನ್ನು ಈ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಏನಿದೆ ಅಲ್ಲ, ಈ ಚಾಪ್ಟರ್ನ ಮೇಲೆ ನಿಮಗೆ ಯಾವೆಲ್ಲ ಟಾಪಿಕ್ಸ್ ಬರುತ್ತೆ KCETಯಲ್ಲಿ ಅಂದರೆ, ಅರಿಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್ ಹಾಗೆ ರಿಲೇಷನ್ಶಿಪ್ ಬಿಟ್ವೀನ್ ಅರಿಥಮೆಟಿಕ್ ಮೀನ್ ಆ್ಯಂಡ್ ಜಾಮೆಟ್ರಿಕ್ ಮೀನ್. ಈ 3 ಕಾನ್ಸೆಪ್ಟ್ನ ಮೇಲೆ ಕ್ವಶನ್ ಬರೋದು. ಓಕೆ, ಅಫ್ಕೋರ್ಸ್ ದಿಸ್ ಇಸ್ ದ ಫಸ್ಟ್ ಇಯರ್ ಕಾನ್ಸೆಪ್ಟ್, ಎರಡೂ ಕೂಡ ಅಲ್ವಾ? ಸೊ ಫಸ್ಟ್ ಇಯರ್ ಕಾನ್ಸೆಪ್ಟನ್ನು ನೀವು ಎಲ್ಲ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಇರುತ್ತೆ ಅನ್ನೋದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಸೆಕೆಂಡ್ ಇಯರಲ್ಲಿ ಇರ್ತಕ್ಕಂಥ
ಹ್ಯೂಜ್ ಚಾಪ್ಟರ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕು, ಬೋರ್ಡ್ಸಿಗೆ ಪ್ರಿಪೇರ್ ಆಗಬೇಕು. ಫಸ್ಟ್ ಇಯರ್ ಹೋದ ವರ್ಷದ್ದು ನೆನಪಿರೋದಿಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಹಾಗಿದ್ರೆ KCETಯಲ್ಲಿ ಯಾವೆಲ್ಲ ಫಾರ್ಮುಲಾಸ್ ಅಥವಾ ಐಡೆಂಟಿಟೀಸ್ಗಳನ್ನು ನಾವು ತಲೆಯಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಸಚ್ ದಟ್ ನಾವು KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಬಹುದು, ಅಂತಹ ಫಾರ್ಮುಲಾಸ್ಗಳನ್ನು ಒಮ್ಮೆ ನೋಡಿಕೊಂಡು ಮುಂದೆ ಹೋಗೋಣ. ಸೊ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಾವು 3 ಫಾರ್ಮುಲಾಸ್ ನೋಡ್ಬೋದು ಇಲ್ಲಿ. ದಟ್ ಈಸ್ AN = A + n - 1 × D, ಹಾಗೆ SN = n/2 × 2A + n - 1 × D, ದೆನ್ SN = n/2 × A + L. ಹೌದಾ? ಈ 3 ಫಾರ್ಮುಲಾಸ್ ಕ್ಲಾಸ್ 10 ಅಲ್ಲೇ ಕಲ್ತಿದ್ದೀರಾ, ತುಂಬಾ ಫೆಮಿಲಿಯರ್, ಬಟ್ ಸ್ಟಿಲ್ ಓಕೆ. ಸೊ ಇದು ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ ಅರಿಥಮೆಟಿಕ್ ಪ್ರೋಗ್ರೆಷನ್, ಇದು nth ಟರ್ಮ್ ಆಫ್ ಎನ್ ಅರಿಥಮೆಟಿಕ್ ಪ್ರೋಗ್ರೆಷನ್. ನೆಕ್ಸ್ಟ್ ಬರುವಂಥದ್ದು ಜಾಮೆಟ್ರಿಕ್ ಪ್ರೋಗ್ರೆಷನ್. nth ಟರ್ಮ್ ಆಫ್ ಎನ್ GP, nth ಟರ್ಮ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅನ್ನ ಈ ಒಂದು ಫಾರ್ಮುಲಾದಿಂದ ನಾವು ಕಂಡುಹಿಡಿತೀವಿ. ದೆನ್ ಸಮ್ ಆಫ್ GP ಅನ್ನ, ಸಮ್ ಆಫ್ n ಟರ್ಮ್ಸ್ ಆಫ್ GP ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಈ 2 ಫಾರ್ಮುಲಾ ಬಳಸ್ತೀರಾ. ಸೊ ಮೊದಲನೇ ಫಾರ್ಮುಲಾ ಇಫ್ r is greater than 1, ಈ ಫಾರ್ಮುಲಾ ಯೂಸ್ ಆಗುತ್ತೆ. ಇಫ್ r is less than 1, ಈ ಫಾರ್ಮುಲಾ ಯೂಸ್ ಆಗುತ್ತೆ. ಡನ್. ಇನ್ನು ಕಡೆಯದಾಗಿ ನಾವು ನೋಡುವಂತಹ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಅರಿಥಮೆಟಿಕ್ ಅಂಡ್ ಜಾಮೆಟ್ರಿಕ್ ಮೀನ್. ಸೊ ಅರಿಥಮೆಟಿಕ್ ಮೀನ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು A + B/2 ಅಂಡ್ ಜಾಮೆಟ್ರಿಕ್ ಮೀನ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು √AB. ಇಲ್ಲಿ ರಿಲೇಶನ್ಶಿಪ್ ಏನ್ ಹೇಳ್ತಿದೆ ಅಂದ್ರೆ ಅರಿಥಮೆಟಿಕ್ ಮೀನ್ ವಿಲ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್ ಅಂತ ಹೇಳ್ತಿದೆ. ಹಾಗಿದ್ರೆ ಅರಿಥಮೆಟಿಕ್ ಮೀನ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? A + B/2 ವಿಚ್ ಇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು √AB. ಕ್ಲಿಯರ್? ಇಷ್ಟು ನೆನ್ಪಿಡಬಹುದಲ್ಲ? ಫೈನ್. ಸೊ ಈಗ ಈ ಕಾನ್ಸೆಪ್ಟ್ ಸ್ಪೆಸಿಫಿಕಲಿ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂಸ್ ಆಫ್ ದ ಗಿವೆನ್ ಎಕ್ಸ್ಪ್ರೆಷನ್. ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ, ಅದರ ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಲಿಕ್ಕೆ ಈ ಒಂದು ರಿಲೇಶನ್ಶಿಪ್ ಅನ್ನ ನಾವು ಯೂಸ್ ಮಾಡ್ತೀವಿ. ಡನ್. ಸರಿ, ಹಾಗಿದ್ರೆ ಈಗ ನಾವು ನಮ್ಮ ಫಸ್ಟ್ ಕ್ವೆಶನ್ ಅನ್ನ ಈ ಸೀಕ್ವೆನ್ಸ್ ಅಂಡ್ ಸೀರೀಸ್ ಚಾಪ್ಟರ್ನ ಮೇಲೆ ಬರೋ ಕ್ವೆಶನ್ ಅನ್ನ ನೋಡೋಣ. ಫಸ್ಟ್ ಕ್ವೆಶನ್ ಈಸ್ ದ ಸಮ್ ಆಫ್ ದ ಸೀರೀಸ್. ಸೊ ದಿಸ್ ಇಸ್ ಅವರ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಟಿಲ್ n ಟರ್ಮ್ಸ್ ತನಕ ಕೊಟ್ಟಿದ್ದಾರೆ. ನಾವ್ ಏನ್ ಮಾಡ್ಬೇಕಿಲ್ಲಿ ಅಂದ್ರೆ ಕೊಟ್ಟಿರೋ ಸೀರೀಸ್ನ ಸಮ್ಮನ್ನ ಫೈಂಡ್ ಔಟ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ಸಮ್ಮನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಟರ್ಮ್ಸ್ಗಳು ಲಿಮಿಟೆಡ್ ಆಗಿಲ್ಲ, nth ಟರ್ಮ್ ತನಕ ಇದೆ. ಹಾಗಿದ್ರೆ ಸಮ್ ಅಂದ್ರೆ ಎಡಿಷನ್, ಒಂದು ಟೋಟಲ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಇದು ನೋಡಿದ್ರೇನೆ ಭಯ ಬರ್ತಿದೆ ಮೇಡಮ್, ನೀವು ನೋಡಿದ್ರೆ ಸಮ್ ಕಂಡುಹಿಡಿಯಿರಿ ಅಂತಿರಲ್ಲ. ಹೌದಾ? ಅದಕ್ಕೆ ಫಾರ್ಮುಲಾ ಬೇರೆ ಕೊಟ್ಟಾರೆ, ನಾವು ಎಲ್ಲಿಂದ ಕಂಡುಹಿಡಿಯೋಣ? ನಮಗೆ ಹೇಳು ಕೊಟ್ಟಿಲ್ಲ, ಇದನ್ನ ಏನ್ ಮಾಡೋದು? ಹೌದಾ? ಸೊ ಈ ರೀತಿ ಕ್ವೆಶನ್ ಅನ್ನ ಸಾಲ್ವ್ ಮಾಡೋದು ತುಂಬಾ ಈಸಿ ಆಗಿದೆ. ಹೇಗೆ ಸಾಲ್ವ್ ಮಾಡೋದು ಇವಾಗ ನೋಡೋಣ. ಆಲ್ ರೈಟ್. ಸೊ ಮೊದಲನೇದಾಗಿ ಫಸ್ಟ್ ಟರ್ಮ್ ಏನಿದೆ ಅದನ್ನ ಬರ್ಕೊಳ್ತೀನಿ. ದಟ್ ಈಸ್ 1/2 × 3 × 2. ಹೌದಾ? ಫಸ್ಟ್ ಟರ್ಮ್ ಇದು, ರೈಟ್? ಸೊ ಇದರಲ್ಲಿ ಇದನ್ನ ಮಿನಿಮೈಸ್ ಮಾಡೋಣ ಅಂದ್ರೆ 2 × 2 ಕ್ಯಾನ್ಸಲ್ ಆಗುತ್ತೆ, 2 2 ಉಳಿಯೋದೇನು 1/3. ಕರೆಕ್ಟ್ ಅಲ್ವಾ? 1/3 ಬಂದಿದೆ. ಈಗ ಫಸ್ಟ್ ಟರ್ಮ್ ಏನಿದೆ ಅಲ್ಲ ಅದನ್ನ ನಾವು n = ಯಾವುದೇ ಒಂದು ಎಕ್ಸ್ಪ್ರೆಷನ್ ನಲ್ಲಿ n = 1 ಹಾಕಿದಾಗ ನಮಗೆ ಈ ಟರ್ಮ್ ಬರಬೇಕು. ಓಕೆ, ದಟ್ ಈಸ್ ವಾಟ್ ಇಟ್ ಈಸ್ ರೆಪ್ರೆಸೆಂಟಿಂಗ್. ಸೊ ಈಗ ನಮಗೆ ಫಾರ್ಮುಲಾಸ್ಗಳನ್ನ ಕೊಟ್ಟಾರಲ್ಲ, ಈ ಒಂದು ಇಲ್ಲಿ ಎಕ್ಸ್ಪ್ರೆಷನ್ಗಳನ್ನ ಏನು ಕೊಟ್ಟಾರಲ್ಲ, ಇದರಲ್ಲಿ n = 1 ಹಾಕ್ತಾ ಹೋಗೋಣ. n = 1 ಹಾಕಿದಾಗ ಯಾವ ಎಕ್ಸ್ಪ್ರೆಷನ್ ಅಥವಾ ಯಾವ ಫಾರ್ಮುಲಾದಲ್ಲಿ 1/3 ಅನ್ನೋ ವ್ಯಾಲ್ಯೂ ಬರುತ್ತೋ ಅದನ್ನ ನಾವು ಸೊಲ್ಯೂಷನ್ ಅಂತ ತಗೋಬಹುದು. ಆಮೇಲೆ ಕ್ರಾಸ್ ಚೆಕ್ ಕೂಡ ಮಾಡೋಣ. ಓಕೆ, ಅಂಡ್ ರಿಮೆಂಬರ್, ಇದು ಹೇಳ್ಕೊಡ್ಲಿಕ್ಕೆ ಟೈಮ್ ಹಿಡಿತಾ ಇದೆ ಅಷ್ಟೇ. ನೀವು ಇದನ್ನ ಕಲ್ತ ಮೇಲೆ ನೀವು ಸಾಲ್ವ್ ಮಾಡಲಿಕ್ಕೆ 30 ಸೆಕೆಂಡ್ ಟು 40 ಸೆಕೆಂಡ್ ಆರಾಮಾಗಿ ಸಾಕಾಗತ್ತೆ. ಡನ್. ಓಕೆ, ಫೈನ್. ನೆನ್ಪಿಟ್ಕೊಳ್ಳಿ, ಮತ್ತೆ ಇಷ್ಟೊಂದು ಟೈಮ್ ತಗೊಳ್ತಿದೆ ಅಲ್ಲ ಅಂತ ಅಂದ್ಕೋಬಿಡ್ರಿ. ಆಲ್ ರೈಟ್. ಸೊ ಹಾಗಿದ್ರೆ ಈಗ ನಾನೇನ್ ಮಾಡ್ತೀನಿ, ಲೆಟ್ ಮಿ ಪುಟ್ n = 1. ಓಕೆ, n = 1 ಅನ್ನ ಹಾಕ್ತೀನಿ. ಹಾಕಿದಾಗ ಏನಾಗುತ್ತೆ ನೋಡಿ, ಚೆಕ್ ಮಾಡ್ತಾ ಹೋಗ್ರಿ ಅಷ್ಟೇ. 2 ಪವರ್ 1 + 1 is 2. 2 square by 1 + 1 is 2 + 1. ರೈಟ್? ಸೊ ಇಲ್ಲೇನಾಗುತ್ತೆ, 2 ಹಾಗೆ 1 2 ಕ್ಯಾನ್ಸಲ್ ಆಗುತ್ತೆ. ಹೌದಾ? ಬೇಸಿಕಲಿ 2 ಸ್ಕ್ವೇರ್ ಅಂದ್ರೆ ಏನು? 2 × 2. 2 2 ಕ್ಯಾನ್ಸಲ್ ಆಗಿ ಉಳಿಯೋದೇನು ಇಲ್ಲಿ 2. 2 + 1 is 3. ಕರೆಕ್ಟ್ ಅಲ್ವಾ? ನಮಗೇನ್ ಬರಬೇಕಾಗಿತ್ತು? 1/3 ಬರಬೇಕಾಗಿತ್ತು. ಬಿಕಾಸ್ ಫಸ್ಟ್ ಟರ್ಮ್ ಈಸ್ ನಥಿಂಗ್ ಬಟ್ 1/3. ಆದ್ರೆ n = 1 ಹಾಕಿದಾಗ ನಮ್ಮ ಫಸ್ಟ್ ಆಪ್ಷನ್ ಅಲ್ಲಿ 3 ಬರ್ತಿದೆ. ಓಕೆ, ಇದು ನಮ್ಮ
ಕರೆಕ್ಟ್ ಆಪ್ಷನ್ ಅಲ್ಲ. ಈಗ ಎರಡನೇ ಆಪ್ಷನ್ ಕಡೆಗೆ ಹೋಗೋಣ. 2 ಪವರ್ n ಜಾಗದಲ್ಲಿ 1 ಹಾಕ್ರಿ. 1 + 1 is 2. 2 ಸ್ಕ್ವೇರ್ ಬೈ 1 + 2 is 3 minus 1. ಹೌದಾ? ಸೊ 2 ಸ್ಕ್ವೇರ್ is 4. 4 by 3 minus 1. ಹೌದಾ? ಸೊ ಡಿನೋಮಿನೇಟರ್ಸ್ ಡಿಫ್ರೆಂಟ್ ಇರೋದ್ರಿಂದ LCM ತಗೊಳ್ತೀರಾ. LCM ಏನು? 3. ಸೊ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಸೊ 4 minus 3 into 1 is 3 divided by 3. ಸೊ 4 minus 3 is 1. 1 by 3. ಹಾಗಿದ್ರೆ ನಮಗೆ 1 by 3 ಈ ಆಪ್ಷನ್ ಬಿ ಅಲ್ಲಿ ಸಿಕ್ಬಿಡ್ತು. ಓಕೆ, ಆಪ್ಷನ್ ಬಿ ಅಲ್ಲಿ ಸಿಕ್ಬಿಡ್ತು. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಫಸ್ಟ್ ಇದೇನಿದೆಲ್ಲ 1 by 3 ಇದರ ವ್ಯಾಲ್ಯೂ ಬೇಸಿಕಲಿ 1 by 3. ಈ 1 by 3 n is equal to 1 ಹಾಕಿದಾಗ ಒಂದಕ್ಕಿಂತ ಹೆಚ್ಚಿಗೆ ಆಪ್ಷನ್ ಅಲ್ಲೂ ಕೂಡ 1 by 3 ಬರ್ಬೋದು. ಯೂಶಲಿ 1 ಅಥವಾ 2. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ n is equal to 1 ಹಾಕಿದಾಗ ಇದಕ್ಕೂ ಕೂಡ 1 by 3 ಬಂತು ಅಂತ ಇಟ್ಕೊಳ್ಳಿ. ಅರೆ, ಎರಡು ಆಪ್ಷನ್ಗೂ 1 by 3 ಬಂದ್ರೆ ಯಾವ್ದು ಕರೆಕ್ಟ್ ಅಂತ ನೀವು ಐಡೆಂಟಿಫೈ ಮಾಡ್ತೀರಾ? ಸೊ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಯಾವಾಗ್ಲೂ ಕೂಡ ಕ್ರಾಸ್ ಚೆಕ್ ಯಾವ್ದನ್ನ ಮಾಡ್ತೀರಾ? ಇದನ್ನೇ ಮಾಡ್ರಿ, ಸಾಕು, ಇದನ್ನೇ ಮಾಡ್ರಿ. ಓಕೆ, ಹೆಂಗೆ ಕ್ರಾಸ್ ಚೆಕ್ ಮಾಡ್ತೀರಾ ಅಂದ್ರೆ ತುಂಬಾ ಸಿಂಪಲ್. ಓಕೆ, ತುಂಬಾ ಸಿಂಪಲ್, ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ. ಈಗ ನೋಡಿ, ಲಿಸನ್ ಹಿಯರ್. ಫಸ್ಟ್ ಟರ್ಮ್ ನಮಗೆ ಏನಪ್ಪ ಬಂತು? 1 by 3. ಈಗ ಸೆಕೆಂಡ್ ಟರ್ಮ್ ಅನ್ನ ನೋಡೋಣ. ದಟ್ ಈಸ್ 2 divided by 3 into 4 into 2 ಸ್ಕ್ವೇರ್. ಹೌದಾ? 2 ಸ್ಕ್ವೇರ್ ಅಂದ್ರೆ 4. 4 ಕ್ಯಾನ್ಸಲ್ ಆಗುತ್ತೆ. 2 by 3 ಬರುತ್ತೆ. ಹೌದಾ? ಈಗ ಸೀರೀಸ್ ಅಂದ್ರೆ ಏನು? ಆಡ್ ಮಾಡೋದು. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಅನ್ನ ಆಡ್ ಮಾಡೋಣ. ಸೆಕೆಂಡ್ ಟರ್ಮ್ ಎಷ್ಟು? 2 by 3 ಸೆಕೆಂಡ್ ಟರ್ಮ್ ವ್ಯಾಲ್ಯೂ. ಈಗ ಡಿನೋಮಿನೇಟರ್ ಸೇಮ್ ಇದೆ. ಹೌದಾ? ದಟ್ ಈಸ್ ಡಿನೋಮಿನೇಟರ್ ಸೇಮ್ ಇದೆ. 1 by 3 ಪ್ಲಸ್ 2 by 3 ಮಾಡಿದಾಗ ಡಿನೋಮಿನೇಟರ್ ಸೇಮ್ ಇದೆ. 3 ಹಂಗೆ ಇಡ್ರಿ. 1 + 2 is 3. 3 ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಬರೋದೇನು? 1. ಅಂದ್ರೆ ಇವೆರಡೂ ಟರ್ಮ್ಗಳನ್ನು ಆಡ್ ಮಾಡಿದಾಗ 1 ಬರಬೇಕು. ಗೆಟಿಂಗ್ ಇಟ್? ಅರ್ಥ ಆಗ್ತಿದೆ ಅಲ್ಲ? ಸೊ ಹಾಗಿದ್ರೆ ಈಗ n is equal to 1 ಹಾಕಿದಾಗ 1 by 3 ಹೇಗೆ ಬಂತು? ಇಫ್ ಐ ಪುಟ್ n is equal to 2, n is equal to 2 ಹಾಕಿದಾಗ ಸೊ ಬೇಸಿಕಲಿ ನಮಗೆ ಏನ್ ಬರಬೇಕು? ಸೀದಾ 1 ಅನ್ನುವಂಥ ಆನ್ಸರ್ ಬರಬೇಕು. ಬಿಕಾಸ್ n is equal to 2 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಸಮ್ ಆಫ್ ದೀಸ್ ಟು ವ್ಯಾಲ್ಯೂಸ್. ಹೌದಾ? ಎರಡು ಟರ್ಮ್ಗಳನ್ನ n is equal to 2 ರೆಪ್ರೆಸೆಂಟ್ ಮಾಡುತ್ತೆ. ಆ 2 ಅನ್ನುವಂಥ ವ್ಯಾಲ್ಯೂವನ್ನ ಈ ಆಪ್ಷನ್ ಅಲ್ಲಿ ಹಾಕಿದಾಗ ಎರಡೂ ಟರ್ಮ್ಸ್ಗಳ ಸಮ್ 1 ಏನ್ ಬರುತ್ತಲ್ಲ, ಆ 1 ಇದರಲ್ಲಿ ಬರಬೇಕು. ಕ್ಲಿಯರ್ ಅಲ್ಲ? ಅರ್ಥ ಆಗ್ತಿದೆ ಅಲ್ಲ? ಫೈನ್. ಸೊ ಹಾಗಿದ್ರೆ ನಾನೇನ್ ಮಾಡ್ತೀನಿ, ಇಲ್ಲೇ ಮಾಡಿ ನೋಡ್ತೀನಿ. ಓಕೆ, ಸೊ ಚೆಕ್ ಮಾಡೋಣ. 2 ಪವರ್ ಪುಟ್ n is equal to 2. n is equal to 2. ಓಕೆ, ಸೊ n is equal to 2 ಹಾಕಿದಾಗ 2 ಪವರ್ 2 + 1 is 3 divided by 2 + 2 is 4 minus 1. ಸೊ 2 cube is 8 divided by 4 minus 1. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಬಿಕಾಸ್ ಡಿನೋಮಿನೇಟರ್ಸ್ ಡಿಫ್ರೆಂಟ್ ಇದೆ. ಹಾಗಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 8 into 1 is 8 minus 4 into 1 is 4 divided by LCM ಮರಿಬೇಡ್ರಿ 4. ಸೊ ದಟ್ ಈಸ್ 8 minus 4 is 4 by 4. ಎರಡು ಕ್ಯಾನ್ಸಲ್ ಆದರೆ 1 ಬರುತ್ತೆ. ಬಂತು. ಹೌದಾ? ಸೊ ನಮಗೇನು ಬರಬೇಕಾಗಿತ್ತು? 1 ಬರಬೇಕಾಗಿತ್ತು, ಬಂದಿದೆ. ರೈಟ್? n is equal to 2 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಬೇಸಿಕಲಿ ಅಂದರೆ ಎರಡೂ ಟರ್ಮ್ಸ್ಗಳ ಸಮ್ n is equal to 2 ಹಾಕಿದಾಗ ನಮಗೆ ಬರಬೇಕು. ಬಂದಿದೆ. therefore I shall say definitely option B is the right answer. ಆಲ್ ರೈಟ್? ಓಕೆ, ಒಂದಕ್ಕಿಂತ ಹೆಚ್ಚಿಗೆ ಟರ್ಮ್ಸ್ಗಳು, ಸೇ ಫಾರ್ ಎಕ್ಸಾಂಪಲ್ ಬಿ ಮತ್ತು ಸಿ ಎರಡೂ ಕೂಡ ನಿಮಗೆ ಒಂದು ವೇಳೆ ಕರೆಕ್ಟ್ ಆಪ್ಷನ್ ಅಂದರೆ n is equal to 1 ಹಾಕಿದಾಗ ಇದನ್ನು 1 by 3 ಕೊಡ್ತಿದೆ, ಇದನ್ನು 1 by 3 ಕೊಡ್ತಿದೆ ಅಂದರೆ ನೀವು ಅವಾಗ ಕ್ರಾಸ್ ಚೆಕ್ ಹೇಗೆ ಮಾಡ್ತೀರಾ? ಸೆಕೆಂಡ್ ಟರ್ಮಿಗೆ ಹೋಗಿ ಅದರ ವ್ಯಾಲ್ಯೂವನ್ನು ತಗೊಂಡು ಎರಡನ್ನೂ ಆಡ್ ಮಾಡಿದಾಗ ನಿಮಗೇನು 1 ಬರಬೇಕು. ಈ 1 ಇದು ಕೊಡುತ್ತಾ ನೋಡ್ರಿ. n is equal to 2 ಹಾಕಿ ನೋಡ್ರಿ. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಫೈನ್. ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. n is equal to 1 ಹಾಕಿದಾಗ ಫಸ್ಟ್ ಟರ್ಮ್ ಬರಬೇಕು. n is equal to 2 ಹಾಕಿದಾಗ ಸಮ್ ಆಫ್ 2 ಟರ್ಮ್ಸ್ ನಿಮಗೆ ಕೊಡಬೇಕು.
Done? Okay. The third term of GP is 4. The product of its first 5 terms is how much ಅಂತ ಹೇಳಿ ಕೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ GP ಜಾಮೆಟ್ರಿಕ್ ಪ್ರೋಗ್ರೆಷನ್ಗಳ ಟರ್ಮ್ಸ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? AR ಸ್ಕ್ವಯರ್, ಹೌದಾ? AR ಕ್ಯೂಬ್, AR ಪವರ್ 4, AR ಪವರ್ 5 ಈ ರೀತಿ ಹೋಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಹೌ ವಿ ರೆಪ್ರೆಸೆಂಟ್ ದ ಜನರಲ್ terms of the geometric progression, not general terms. Terms in a geometric progression can be represented like this. General term ಅಂದ್ರೆ a into r power n minus 1. ಆ ಫಾರ್ಮೇಟ್ ಅಲ್ಲೇ ಇವೆಲ್ಲ ಇದೆ ಅನ್ನೋದನ್ನ ಜನರಲ್ ಟರ್ಮ್ ಇಂದ ನಾವು ರೆಪ್ರೆಸೆಂಟ್ ಮಾಡೋದು. ಕರೆಕ್ಟ್ ಅಲ್ಲ? ಫೈನ್. ಈಗೇನ್ ಕೇಳ್ತಿದ್ದಾರೆ? ದ ಥರ್ಡ್ ಟರ್ಮ್ ಆಫ್ ಎ GP ಈಸ್ 4. ಫಸ್ಟ್, ಸೆಕೆಂಡ್, ಥರ್ಡ್. ಸೊ ಥರ್ಡ್ ಟರ್ಮ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಎಷ್ಟಿದೆ ಥರ್ಡ್ ಟರ್ಮ್? ದಟ್ ಈಸ್ 4 ಅಂತ ಕೊಟ್ಟಿದ್ದಾರೆ. ಫೈನ್. ದ ಪ್ರಾಡಕ್ಟ್ ಆಫ್ ಇಟ್ಸ್ ಫಸ್ಟ್ 5 ಟರ್ಮ್ಸ್ ಇಸ್ ಹೌ ಮಚ್? ಫಸ್ಟ್ 5 ಟರ್ಮ್ಸ್ಗಳ ಪ್ರಾಡಕ್ಟ್ ಅಂತೆ 1 2 3 4 5. ಸೊ ಹಾಗಿದ್ರೆ ಇದನ್ನ ತೆಗೆದು ಬಿಡ್ತೀನಿ. ಓಕೆ. ಸೊ ನಾವ್ AR ಸ್ಕ್ವಯರ್ ಇಸ್ ಈಕ್ವಲ್ ಟು 4 ಅನ್ನೋದನ್ನ ನಾವು ಬರ್ಕೊಂಡಿದ್ವಿ. ಕ್ವೆಶನ್ ಅಲ್ಲೇ ಕೊಟ್ಟಾರೆ. ವಿ ನೀಡ್ ಟು ಫೈಂಡ್ ದ ಪ್ರಾಡಕ್ಟ್ ಆಫ್ ದೀಸ್ 5 ಟರ್ಮ್ಸ್. ಇದು ಫಸ್ಟ್ 5 ಟರ್ಮ್ಸ್ ಆಫ್ ಎ GP. ಬಿಕಾಸ್ GP ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಬರ್ತಕ್ಕಂಥ ನಂಬರ್ಸ್ಗಳು ನಮಗೆ ಗೊತ್ತಿಲ್ಲ. ಸೊ ಹಾಗಿದ್ರೆ ಜನರಲ್ ಟರ್ಮ್ ಆಫ್ ಎ GP ಅಲ್ಲಿ ಅಂದ್ರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಬರ್ತಕ್ಕಂಥ ಟರ್ಮ್ಸ್ ಗಳನ್ನ ನಾವೇ ತಗೋಬೇಕು ಅಂದಾಗ ಈ ಟರ್ಮ್ಸ್ ಗಳನ್ನ ತಗೊಳ್ತೀರಾ. ಫೈನ್. ಸೊ ಈಗ ಇದನ್ನ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ ನೋಡ್ರಿ, ಮಲ್ಟಿಪ್ಲೈ ಮಾಡಿದಾಗ a ಇಂಟು a ಇಂಟು a ಇಂಟು a ಇಂಟು a 5 ಟೈಮ್ಸ್ ಆಫ್ a ಪವರ್ 5. ಕರೆಕ್ಟ್ ಅಲ್ವಾ? ಸೊ r ಪವರ್ 1 r ಸ್ಕ್ವಯರ್ r ಕ್ಯೂಬ್ r ಪವರ್ 4. ಏನ್ ಮಾಡ್ತೀರಾ? ಏನ್ ಮಾಡಬೇಕು? ಆಲ್ರೆಡಿ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಎಲ್ಲ ಕಲ್ತಿದ್ದೀರಲ್ವಾ? ಕರೆಕ್ಟ್ ತಾನೆ ಮ್ಯಾಮ್? ಕಲ್ತಿದ್ದೀವಿ ಆದ್ರೆ ಯಾವುದು ನೆನಪಿಲ್ಲ. ಕರೆಕ್ಟ್ ಅಲ್ಲ? ಸೊ ಏನ್ ಮಾಡ್ತೀರಾ? ಏನಿದೆಲ್ಲ ಏನ ಆಸ್ ಇಟ್ ಈಸ್ ಬರೀತೀರಾ. ಅದರ ಎಕ್ಸ್ಪೋನೆಂಟ್ಗಳನ್ನ ಆಡ್ ಮಾಡಬೇಕು. 1 + 1 + 1 + 1 + 1 5 ಟೈಮ್ಸ್ ಆಫ್ a ಬರುತ್ತೆ, a ಪವರ್ 5. ಇನ್ ದ ಸೇಮ್ ವೇ r ಅನ್ನ ಬರಿತೀನಿ. r ಪವರ್ ಅಂದ್ರೆ ಆರ್ದು ಎಕ್ಸ್ಪೋನೆಂಟ್ಗಳು ಏನೇನಿದೆ ಅಲ್ಲ ಅದನ್ನೆಲ್ಲ ಆಡ್ ಮಾಡ್ರಿ. ದಟ್ ಈಸ್ 4 + 3 + 2 + 1 ಮಾಡಿದಾಗ r ಪವರ್ 10 ಬರುತ್ತೆ. ಕರೆಕ್ಟ್ ಅಲ್ವಾ? ರೈಟ್. ಇದರ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ವಿ ನೀಡ್ ಟು ಫೈಂಡ್ ದಿಸ್. ಏನ್ ಮಾಡೋದು? ಹೆಂಗ್ ಫೈಂಡ್ ಔಟ್ ಮಾಡೋದು ಮ್ಯಾಮ್? ಸೊ ಕೊಟ್ಟಿರುವಂತಹ ಈ ಒಂದು ಕಾನ್ಸೆಪ್ಟ್ ಅಂತ ಹೇಳಲ್ಲ, ಕೊಟ್ಟಿರುವಂತಹ ಈ ಒಂದು ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡಬೇಕು? ಪ್ರಶ್ನೆಯಲ್ಲಿ ಏನನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳ್ತಿದಾರೋ ಅದನ್ನ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಮ್ಯಾಮ್? ಆದ್ರೆ ನೋಡಿ, ನಾನೇನ್ ಮಾಡ್ತೀನಿ, AR ಸ್ಕ್ವಯರ್ ಅನ್ನ ಬರೀತೀನಿ. ಬರ್ದು ಹೋಲ್ ರೈಸ್ ಟು ದ ಪವರ್ 5 ಅಂತ ಬರೀತೀನಿ. ಹಿಂಗ್ ಬರಿಬೋದಾ? ಯಾಕೆ ಮ್ಯಾಮ್ ಹಿಂಗೆ ಯಾಕೆ ಬರದ್ರಿ? ನೋಡಿ, ಎರಡರಲ್ಲೂ ಕೂಡ ಕಾಮನ್ ಆಗಿ ಇರ್ತಕ್ಕಂಥ ಫ್ಯಾಕ್ಟರ್ ಯಾವುದು ಅಂದ್ರೆ 5. ಹೌದಾ? 5 × 1 is 5, 5 × 2 is 10. ಎರಡರಲ್ಲೂ 5 ಇದೆ. 5 × 1 is 5, 5 × 2 is 10. ಅರ್ಥ ಆಗ್ತಿದೆ ಅಲ್ಲ ಹೇಳ್ತಿರೋದು? ಎರಡು ಎಕ್ಸ್ಪೋನೆಂಟ್ಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಕಾಮನ್ ಆಗಿ 5 ಅನ್ನ ಹೊರಗೆ ತೆಗಿಬಹುದು. ತೆಕ್ಕೊಂಡೆ ಹೊರಗೆ 5 ಅನ್ನ. ಸೊ ಇಲ್ಲಿ ಏನು ಉಳಿತು ನನಗೆ? a ಪವರ್ 1 ಉಳಿತು. 1 × 5 is 5, 2 × 5 ಮಾಡಿದಾಗ 10 ಬರುತ್ತೆ. ಗೆಟಿಂಗ್ ಇಟ್? ಅರ್ಥ ಆಯ್ತಲ್ಲ? ಸೊ ನಾನು a ಪವರ್ 5 r ಪವರ್ 10 ಅನ್ನ AR ಸ್ಕ್ವಯರ್ ರೈಸ್ ಟು ದ ಪವರ್ 5 ಅಂತ ಬರ್ಕೊಂಡೆ. ಯಾಕೆ ಈ ರೀತಿ ಬರ್ಕೊಂಡೆ ಅಂದ್ರೆ ತುಂಬಾ ಸಿಂಪಲ್. ಕಾರಣ ಇಷ್ಟೇ, ನಮಗೆ ಈ ಇನ್ಫಾರ್ಮೇಶನ್ ಕೊಟ್ಟಿದಾರಲ್ಲ ಇದನ್ನ ಯೂಸ್ ಮಾಡ್ಕೋಬೇಕಾಗಿತ್ತು. ಹಂಗಾಗಿ ಓಕೆ. ಸೊ ವಾಟ್ ಈಸ್ AR ಸ್ಕ್ವಯರ್ ವ್ಯಾಲ್ಯೂ? ದಟ್ ಈಸ್ 4 ಪವರ್ 5. ಹೌದಾ? ಆಪ್ಷನ್ ಇದೆನಾ? ಇದೆ. ಆಪ್ಷನ್ ಸಿ ಅಲ್ಲಿ ರೈಟ್. ಒಂದ್ ವೇಳೆ ಯಾವುದು ಇಲ್ಲ ಅಂದ್ರೆ ನನ್ ಆಫ್ ದೀಸ್ ಆಗ್ತಿತ್ತು. ಆಪ್ಷನ್ ಕೊಟ್ಟಿದಾರಲ್ಲ, ಸೊ ದೇರ್ ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡನ್? ಕ್ಲಿಯರ್ ಅಲ್ಲ? ಸೊ AP GP ಬಂದಾಗ ಹುಷಾರು. GP ಯಲ್ಲಿ ಈ ಟರ್ಮ್ಸ್ಗಳು ಅರ್ಥ ಆಗ್ತಿದೆಲ್ಲ. AP ಯಲ್ಲಿ ಏನ್ ಮಾಡ್ತೀರಾ? a + d, a + 2d ಈ ರೀತಿ ಬರ್ತವೆ. ಕ್ಲಿಯರ್ ಅಲ್ಲ? ಏನು? ನಾವು ಟರ್ಮ್ಸ್ ಆಫ್ ದ AP ತಗೊಂಡಾಗ ಆ ರೀತಿ ಬರುತ್ತೆ. ಕ್ಲಿಯರ್? ಸೊ ಅದರಲ್ಲೂ ಬೇರೆ ರೀತಿ ಇದೆ.
3 ಟರ್ಮ್ಸ್ಗಳಿಗೆ ಒಂದು, 5 ಟರ್ಮ್ಸ್ಗಳಿಗೆ ಒಂದು. ಆಲ್ ರೈಟ್, ಸರಿ ಫೈನ್. ಈಗ ಅದರ ಅವಶ್ಯಕತೆ ಇಲ್ಲ, ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಿಳ್ಕೊಳ್ಳೋಣ, ಜಾಸ್ತಿ ತಲೆಯಲ್ಲಿ ಹುಳ ಬಿಟ್ಕೊಳೋದು ಬೇಡ. ರೈಟ್. ಸೊ ಈಗ ದ ಮಿನಿಮಮ್ ವ್ಯಾಲ್ಯೂ ಆಫ್ 4 ಪವರ್ ಎಕ್ಸ್ ಪ್ಲಸ್ 4 ಪವರ್ 1 ಮೈನಸ್ ಎಕ್ಸ್ ವೇರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ರಿಯಲ್ ನಂಬರ್ ಇಸ್ ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ನಾವಾಗಲೇ ಹೇಳಿದೆ, ಮಿನಿಮಮ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಬೇಕು ಅಂದಾಗ ನಾವೇನನ್ನ ಬಳಸಬೇಕು, ರಿಲೇಶನ್ಶಿಪ್ ಬಿಟ್ವೀನ್ ಅರಿಥ್ಮೆಟಿಕ್ ಮೀನ್ ಅಂಡ್ ಜಾಮೆಟ್ರಿಕ್ ಮೀನ್ ಕಾನ್ಸೆಪ್ಟ್ ಅನ್ನು ಬಳಸಬೇಕು. ಓಕೆ, ಸೊ ವಿ ನೋ ದ್ಯಾಟ್. ಇದೆಲ್ಲ ಬರಿಬೇಡ್ರಿ, CET-ಯಲ್ಲಿ ಇವೆಲ್ಲ ಬರೆಯೋ ಅಗತ್ಯ ಇಲ್ಲ. ನಾನು ನಿಮಗೆ ಅರ್ಥ ಆಗಲಿ ಅನ್ನೋವಂಥ ಪರ್ಪಸ್ದಿಂದ ಇದನ್ನೆಲ್ಲ ಬರೆಸ್ತಿದ್ದೀನಿ. ನೋ ನೀಡ್ ಆಫ್ ರೈಟಿಂಗ್ ಎನಿಥಿಂಗ್. ನಿಮಗೆ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಹೇಳ್ಕೊಡೋದಕ್ಕೂ ನಾನು ಜಸ್ಟ್ ಸಾಲ್ವ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ನಾನು ಸಾಲ್ವ್ ಮಾಡೋ ರೀತಿ ಸೀದಾ AR² ರೈಸ್ ಟು ದ ಪವರ್ 5 ಅಂತ ಬರೆದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ಸ್ಟೆಪ್ ವೈಸ್ ನಾನು ಬರೀಲೇಬೇಕಾಗುತ್ತೆ, ಹೇಳ್ಕೊಡ್ಲೇಬೇಕಾಗುತ್ತೆ, ಇಟ್ ವಿಲ್ ಟೇಕ್ ಟೈಮ್. ಬಟ್ ನೀವೇ ಅದನ್ನು ಸಾಲ್ವ್ ಮಾಡಬೇಕು ಅಂದರೆ ಮೆಂಟಲಿ ಏನು ಮಾಡಬೇಕು ಅಂತ ಪ್ರಿಪೇರ್ ಆಗಿರ್ತೀರಾ, ಮಾಡ್ತಾ ಹೋಗ್ತೀರಾ. ದರ್ ಇಸ್ ಎ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ದಟ್. ಸೊ ಹಾಗಾಗಿ ಮ್ಯಾಮ್ ಇಷ್ಟೊಂದು ಟೈಮ್ ತೊಗೊಂಡು ಹೇಳ್ಕೊಡ್ತೀರಾ, ನಾವು ಇಷ್ಟೆಲ್ಲ ಟೈಮ್ ತೊಗೊಂಡು KCET-ಯಲ್ಲಿ ಹೆಂಗೆ ಮ್ಯಾಮ್ ಸಾಲ್ವ್ ಮಾಡೋದು ಅಂತ ಅನ್ಕೋಬೇಡ್ರಿ. ಡೋಂಟ್ ಥಿಂಕ್ ಇನ್ ದ್ಯಾಟ್ ವೇ. ಓಕೆ ಫೈನ್, ಸರಿ. ಸೊ ಈಗ ಅರಿಥ್ಮೆಟಿಕ್ ಮೀನ್ ಪ್ರಶ್ನೆ ಪ್ರಕಾರ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅರಿಥ್ಮೆಟಿಕ್ ಮೀನ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್. ಸೊ ಅರಿಥ್ಮೆಟಿಕ್ ಮೀನನ್ನು a+b/2 ಇಂದ ರೆಪ್ರೆಸೆಂಟ್ ಮಾಡ್ತೀರಾ, ಜಾಮೆಟ್ರಿಕ್ ಮೀನನ್ನು √AB ಇಂದ ರೆಪ್ರೆಸೆಂಟ್ ಮಾಡ್ತೀರಾ. ಡನ್. ಹಾಗಿದ್ರೆ ಇಲ್ಲಿ ನಮಗೆ a ಮತ್ತು b ಗಳ ವ್ಯಾಲ್ಯೂ ಬೇಕು. a ಯಾವುದನ್ನಾಗಿ ತಗೊಳ್ತೀರಾ, ಫಸ್ಟ್ ಟರ್ಮ್ ಅನ್ನ a ಆಗಿ ತಗೊಳ್ತೀರಾ, ಸೆಕೆಂಡ್ ಟರ್ಮ್ b ಇಸ್ ಈಕ್ವಲ್ ಟು 4 ಪವರ್ 1 ಮೈನಸ್ ಎಕ್ಸ್ ಅನ್ನ b ಆಗಿ ತಗೊಳ್ತೀರಾ. ಡನ್. ಓಕೆ, ಸೊ ಈಗೇನು ಮಾಡ್ಬೋದು, ಸಿಂಪಲ್. a ಜಾಗದಲ್ಲಿ 4 ಪವರ್ ಎಕ್ಸ್, b ಜಾಗದಲ್ಲಿ 4 ಪವರ್ 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು ರೂಟ್ a ಜಾಗದಲ್ಲಿ 4 ಪವರ್ ಎಕ್ಸ್ ಇಂಟು b ಜಾಗದಲ್ಲಿ 4 ಪವರ್ 1 ಮೈನಸ್ ಎಕ್ಸ್. ಕ್ಲಿಯರ್? ಓಕೆ, ಸೊ ಈಗ 4 ಪವರ್ ಎಕ್ಸ್ ಪ್ಲಸ್ 4 ಪವರ್ 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ ನಾವು ಏನನ್ನ ಅಪ್ಲೈ ಮಾಡ್ಬೋದು ಅಂದರೆ, ಇದು ಯಾವ ಫಾರ್ಮೇಟಲ್ಲಿ ಇದೆ ಹೇಳ್ರಿ? ಲಾ ಆಫ್ ಎಕ್ಸ್ಪೋನೆಂಟ್ ಕಲ್ತಿದ್ದೀರಾ ಅಂತ ಹೇಳಿದೆ ಅವಾಗಲೇ. ಕಲ್ತಿಲ್ಲ ಅಂದ್ರೂ, ಕಲ್ತಿದ್ದು ಮರೆತು ಹೋಗಿದ್ರು ಕೇಳಿಸ್ಕೊಳ್ಳಿ. a ಪವರ್ m ಇಂಟು a ಪವರ್ n, a ಪವರ್ m ಇಂಟು a ಪವರ್ n ಅಂದರೆ ವೆನೆವರ್ ದ ಬೇಸಸ್ ಆರ್ ಸೇಮ್, ಬೇಸ್ಗಳು ಸೇಮ್ ಇದ್ದಾಗ ಅವುಗಳ ಎಕ್ಸ್ಪೋನೆಂಟ್ಗಳನ್ನು ನಾವು ಆ್ಯಡ್ ಮಾಡಬೇಕು. ಪ್ರಾಡಕ್ಟ್ ಲಾ, ಹೌದಾ? ಸೊ 4 ಪವರ್ ಎಕ್ಸ್ ಪ್ಲಸ್ 1 ಮೈನಸ್ ಎಕ್ಸ್. ರೈಟ್, ಇದೇ ಕೆಲಸನೇ ಹಿಂದಿನ ಪ್ರಶ್ನೆಯಲ್ಲೂ ನಾನು ಮಾಡಿದ್ದು. ಇಲ್ಲಿ ಬೇಸ್ಗಳೆಲ್ಲ ಸೇಮ್ ಇದೆ, ಸೊ ಬೇಸ್ ಎ ಆಗಿ ಹಾಗೆ ಇಟ್ಟೆ, ಅದರ ಎಕ್ಸ್ಪೋನೆಂಟ್ಗಳನ್ನು ಆ್ಯಡ್ ಮಾಡಿದೆ. ಇನ್ ದ ಸೇಮ್ ವೇ ಆರ್, ಇಲ್ಲಿನೂ ಕೂಡ ಅಷ್ಟೇ, ಆರನ್ನು ಹಾಗೆ ಇಟ್ಟೆ, ಅದರ ಎಕ್ಸ್ಪೋನೆಂಟ್ಗಳನ್ನು ಆ್ಯಡ್ ಮಾಡಿದಾಗ 10 ಬಂತು. ಫೈನ್. ಸೊ ಈಗೇನಾಗುತ್ತೆ ಇಲ್ಲಿ ನೋಡ್ರಿ, ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆ್ಯಂಡ್ ರಿಮೈನಿಂಗ್ ಇಲ್ಲಿ 4 ಪವರ್ 1 ಉಳಿಯುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 4. ಸೊ √4 ಬಂದಿದೆ. ರೈಟ್, ಇಲ್ಲೇ ಬರೆಯೋಣ, ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸೊ ದಟ್ ಈಸ್ 4x ಪ್ಲಸ್ 4 ಪವರ್ 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು √4. ಹೌದಾ? ಸೊ ದಟ್ ಈಸ್ 4x ಪ್ಲಸ್ 4 ಪವರ್ 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 2 ಅಗೇನ್. ಕ್ಲಿಯರ್? ಸೊ ಈಗ ಇವೆರಡನ್ನ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 4 ಪವರ್ ಎಕ್ಸ್ ಪ್ಲಸ್ 4 ಪವರ್ 1 ಮೈನಸ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 2 ಇಂಟು 2 ಇಸ್ 4. ಕ್ಲಿಯರ್ ಅಲ್ಲ? ಸೊ ಹಾಗಿದ್ರೆ 4 ಬಂದಿದೆ. 4 ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿ ಇದೆ. ಅಂದರೆ ಈ ಎರಡೂ ಎಕ್ಸ್ಪ್ರೆಷನ್ಗಳನ್ನು ನಾವು ಆ್ಯಡ್ ಮಾಡಿದಾಗ ಓಕೆ, ಮಿನಿಮಮ್ ವ್ಯಾಲ್ಯೂ ಏನು ಬರುತ್ತೆ ಅಂದರೆ 4 ಬರುತ್ತೆ. ಓಕೆ, ಇವೆರಡೂ ಎಕ್ಸ್ಪ್ರೆಷನ್ಗಳನ್ನು ಆ್ಯಡ್ ಮಾಡಿದಾಗ ಐದರ್ 4ಗೆ ಈಕ್ವಲ್ ಆಗಿರುವಂತಹ ಆನ್ಸರ್ ಬರುತ್ತೆ ಅಥವಾ 4ಗಿಂತ ದೊಡ್ಡದಿರುತ್ತೆ. ಮಿನಿಮಮ್ ಏನಾಯ್ತು ಹಾಗಿದ್ರೆ? 4 ಮಿನಿಮಮ್ ಆಯಿತು. 4 ಅಥವಾ 4ಗಿಂತ ಜಾಸ್ತಿ ಶುರು ಆಗೋದೆಲ್ಲಿಂದ? 4ಇಂದ ಅಲ್ವಾ? ಮಿನಿಮಮ್ ವ್ಯಾಲ್ಯೂ ಏನಾಯ್ತು ಹಾಗಿದ್ರೆ? 4 ಆಯಿತು. ಕ್ಲಿಯರ್? ದಿಸ್ ಇಸ್ ದ ಥಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಕ್ವೆಶನ್. ದಿಸ್ ಇಸ್ ದ ಕಾನ್ಸೆಪ್ಟ್ ಆ್ಯಕ್ಚುಲಿ. ಮಿನಿಮಮ್ ವ್ಯಾಲ್ಯೂ ಏನು ಮಿನಿಮಮ್ ವ್ಯಾಲ್ಯೂ? ಇದು
4 is the minimum value when you solve that expression. Fine. ಈಗ ನಾವು ನಮ್ಮ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಸೇಮ್ ಅದೇ ರೀತಿ ಪ್ರಶ್ನೆ, ಇಲ್ಲಿ ಬೇಸ್ ಮಾತ್ರ ಚೇಂಜ್ ಇದೆ, ಕರೆಕ್ಟ್ ಅಲ್ವಾ? ಸೊ ಡೈರೆಕ್ಟಾಗಿ ಮಾಡ್ಬೋದಲ್ಲ, ಅಷ್ಟೆಲ್ಲ ನಾನು ಬರೀತಾ ಕೂಡಲ್ಲ, ಡೈರೆಕ್ಟಾಗಿ ಸಾಲ್ವ್ ಮಾಡ್ತೀನಿ. ಎಮ್ ಈಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು ಜಿ ಎಮ್ ಅಂದರೆ a plus b by 2 which is greater than or is equal to root ab. ಹೌದಾ? a ಎಷ್ಟಿದೆ ಇಲ್ಲಿ? 3 ಪವರ್ x ಇದೆ. b ಎಷ್ಟಿದೆ? 3 ಪವರ್ 1 ಮೈನಸ್ x ಇದೆ. ಡನ್. ಓಕೆ, ಸೊ a ಅಂದರೆ 3 ಪವರ್ x, b ಅಂದರೆ 3 ಪವರ್ 1 ಮೈನಸ್ x ಬೈ 2, ರೈಟ್? ಸೊ ರೂಟ್ a ಜಾಗದಲ್ಲಿ 3 ಪವರ್ x, b ಜಾಗದಲ್ಲಿ 3 ಪವರ್ 1 ಮೈನಸ್ x. ಡನ್. So 3 power x plus 3 power 1 minus x by 2, right? Root 3 power, nodi. Again, bases are same. Then we can add the exponent. That is x plus 1 minus x. Again agate. Plus x minus x cancel agate. Remaining is 3 power x plus 3 power 1 minus x divided by 2 which is greater than or is equal to root 3 ಬರುತ್ತೆ. 3 power 1 ಅಂದರೆ 3. ಹೌದಾ? ಸೊ ಈಗ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ವಾಟ್ ಯು ವಿಲ್ ಗೆಟ್? 2 into root 3 is 2 root 3. ಹೌದಾ? ದಟ್ ಈಸ್ 3 power x plus 3 power 1 minus x. ಈ ಎಕ್ಸ್ಪ್ರೆಷನ್ಗೆ ಮಿನಿಮಮ್ ವ್ಯಾಲ್ಯೂ ನಮಗೆ ಬರೋದು 2 root 3. ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಸೊಲ್ಯೂಷನ್. ಆಪ್ಷನ್ ಡಿ ಇಸ್ ದ ರೈಟ್ ಸೊಲ್ಯೂಷನ್. ಡನ್. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. 3 plus 5 plus 7 up to n terms is how much? ಅರೆ ಮ್ಯಾಮ್, ಕ್ವಶನ್ ಏನೋ ಈಸಿ ಇದೆ, ಆದರೆ n ಟರ್ಮ್ಸ್ ಅಂತ ಕೇಳ್ತಿದಾರಲ್ಲ, ಸ್ವಲ್ಪ ಕಷ್ಟ. ಇಲ್ಲಾಂದರೆ ಆ್ಯಡ್ ಮಾಡಿ ಬರೆದು ಬಿಡ್ತಿದ್ವಿ. 3 plus 5 plus 7 plus ಒಂದು 4-5 ಟರ್ಮ್ಸ್ ಕೊಟ್ಟಿದ್ದಿದ್ರೆ ಮಾಡಿ ಆ್ಯಡ್ ಮಾಡಿ ಬರದೇ ಬಿಡ್ತಿದ್ವಿ. ಆದರೆ n ಅಂತ ಕೊಟ್ಬಿಟ್ಟಾರಲ್ಲ, ಏನು ಮಾಡೋದು? ರೈಟ್? ಸೊ ಏನು ಮಾಡೋದು? ತುಂಬ ಸಿಂಪಲ್. ಅಗೇನ್ ಸೇಮ್ ಕಾನ್ಸೆಪ್ಟ್. n is equal to 1 ಅನ್ನು ನೀವು ಇಲ್ಲಿರ್ತಕ್ಕಂಥ ಆಪ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. n is equal to 1 ಅನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮಾಡಿದಾಗ ಯಾವ ಒಂದು ಎಕ್ಸ್ಪ್ರೆಷನ್ n is equal to 1 ಹಾಕಿದಾಗ 3 ಕೊಡುತ್ತೋ ದಟ್ ವಿಲ್ ಬಿ ದ ರೈಟ್ ಸೊಲ್ಯೂಷನ್. ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಏನು ಮಾಡ್ತೀರಾ? n is equal to 2 ಹಾಕ್ತೀರಾ. ಡನ್. ಸೊ 1 ಹಾಕಿದಾಗ 1 ಸ್ಕ್ವಯರ್ ಬರುತ್ತೆ. 1 ಸ್ಕ್ವಯರ್ ಈಸ್ 1. ಸೊ ಫಸ್ಟ್ ಟರ್ಮ್ 3 ಇದೆ, ಅಫ್ಕೋರ್ಸ್ ಅಲ್ಲ. ಸೊ ಈಗ 1 into 1 minus 2. ಹೌದಾ? 1 minus 2 ಎಷ್ಟು ಬರುತ್ತಪ್ಪ? 1 into 1 minus 2 ಎಷ್ಟು ಬರುತ್ತೆ? -1 ಬರುತ್ತೆ. ಕರೆಕ್ಟ್ ಅಲ್ವಾ? ಫಸ್ಟ್ ಟರ್ಮ್ ಪ್ಲಸ್ 3 ಇದೆ, -1 ಅಲ್ಲ. ಸೊ ಇಲ್ಲಿಗೆ ಹಾಕೋಣ. 1 into 1 plus 2. 1 plus 2 is 3. 3 into 1 is 3. ಹೌದಾ? ಫಸ್ಟ್ ಟರ್ಮ್ ಏನಿದೆ? 3 ಇದೆ. ಆಪ್ಷನ್ ಸಿ ಕರೆಕ್ಟ್ ಇದೆ. ಆದ್ರೂ ಒಮ್ಮೆ ಕ್ರಾಸ್ ಚೆಕ್ ಮಾಡೋಣ. n is equal to 2 ಹಾಕೋಣ. n is equal to 2 ಹಾಕ್ರಿ. ಏನು ಬರುತ್ತೆ? 2 into 2 plus 2. ಸೊ 2 plus 2 is 4. 4 into 2 is 8. ಅರೆ ಮ್ಯಾಮ್, ಸೆಕೆಂಡ್ ಟರ್ಮ್ 5 ಇದೆ, ಇಲ್ಲಿ 8 ಬಂತಲ್ಲ. ನಾನೇನು ಹೇಳಿದ್ದೆ? ನೆನಪಿದೆನಾ ನಿಮಗೆ? ಹೇಳಿದ್ದೆ, ಈ ಪಾಯಿಂಟನ್ನೇ ಹೇಳಿದ್ದೆ. ಏನಂತ? n is equal to 1 ಹಾಕಿದಾಗ 3 ಬರಬೇಕು. n is equal to 2 ಹಾಕಿದಾಗ ಈ ಎರಡೂ ಟರ್ಮ್ಗಳ ಸಮ್ ಬರಬೇಕು ಅಂತ ನಾನು ಹೇಳಿದ್ದೆ. ಅರ್ಥ ಆಗ್ತಿದೆನಾ? ಸೊ 3 plus 5 ಅನ್ನು ಆ್ಯಡ್ ಮಾಡಿದಾಗ ನಿಮಗೆ ಏನು ಬರುತ್ತೆ? 8 ಬರುತ್ತೆ. ಕರೆಕ್ಟ್ ಅಲ್ವಾ? ಅದೇ 8 ಇಲ್ಲಿ ಬಂದಿದೆ. n is equal to 2 ಹಾಕಿದಾಗ ಬಂದಿದೆ. ಸೊ ದೇರ್ಫೋರ್ ದಿಸ್ ಇಸ್ ದ ರೈಟ್ ಆಪ್ಷನ್. ಡನ್. ನೆನ್ಪಿಟ್ಕೊಳ್ಳಿ ಇದನ್ನು. n is equal to 2 ಹಾಕಿದಾಗ ಈ ಎರಡೂ ಟರ್ಮ್ಗಳ ಸಮ್ ಬರಬೇಕು. ಡನ್. ಓಕೆ, ಆಲ್ ರೈಟ್. ಸೊ ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ಇಫ್ ಎ ಬಿ ಸಿ, ಸ್ವಲ್ಪ ನೀರು ಕುಡಿತೀನಿ. ಇಫ್ ಎ ಬಿ ಸಿ ಆರ್ 3 consecutive terms of an AP and XYZ are 3 consecutive terms of a GP, then the value of x power b minus c into y power c minus a into z power a minus b is how much ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ಮ್ಯಾಮ್, ಇದು ಒಂದು ಪ್ರಶ್ನೆನ, ಯಾಕೆಂದರೆ ಪ್ರಶ್ನೆಯೊಳಗೆ ಯಾವುದೋ ಒಂದು ವ್ಯಾಲ್ಯೂ
ಒಂದು ಸಣ್ಣಾದ್ರೂ ನ್ಯೂಮರಿಕಲ್ ವ್ಯಾಲ್ಯೂ ಕೊಟ್ಟಿರ್ಬೇಕಲ್ಲ, ಏನೇನೂ ಇಲ್ಲ. ಆದರೆ ನಮಗೆ ನೋಡಿದರೆ ಇಲ್ಲಿ ಏನೇನೋ, ಇಲ್ಲಿ ವ್ಯಾಲ್ಯೂಸ್ ಏನೋ ಕೊಟ್ಟರೆ, ಬಟ್ ಇಲ್ಲಿ ಏನೇನೂ ಇಲ್ಲಲ್ಲ. ಹೆಂಗೆ ಸಾಲ್ವ್ ಮಾಡೋದು? ಮತ್ತೆ APGP ಅಂತೇನೋ ಕೊಟ್ಬಿಟ್ಟಾರೆ ಇಷ್ಟುದ್ದ, ಹೆಂಗೆ ಸಾಲ್ವ್ ಮಾಡೋದು? ಹೌದಾ? ಸೊ ಇಲ್ಲಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋಣ. ಪ್ರಶ್ನೆನ ಸಾಲ್ವ್ ಮಾಡೋದು ತುಂಬ ಈಸಿ ಅದೇ. ಓಕೆ, ಸೊ ಮೊದಲನೇದಾಗಿ ಅವ್ರು ಏನು ಹೇಳ್ತಿದ್ದಾರೆ, A, B and C are 3 consecutive terms of an arithmetic progression ಅಂತ ಹೇಳ್ತಿದ್ದಾರೆ. ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಇದೆ ಅಂತೆ. ಫಸ್ಟ್ ಆಫ್ ಆಲ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದ್ರೆ ಏನು? ಒಂದಾದ ಮೇಲೆ ಒಂದು ಬರುವಂಥದ್ದು, ಅಂದರೆ ಕಂಟಿನ್ಯೂಯಸ್. 1, 2, 3, 4, 5 ಇದು ಕಾನ್ಸಿಕ್ಯೂಟಿವ್. 1, 3, 5, 7, ಗೆಟಿಂಗ್ ಇಟ್? 1, 3, 5, 7, 9 ಇವೆಲ್ಲ ಏನು ಆಡ್ ನಂಬರ್ಸ್ ಅಲ್ಲ, ಆಲ್ಟರ್ನೇಟಿವ್ ನಂಬರ್ಸ್. ನಾನು ಆಲ್ಟರ್ನೇಟಿವ್ ಹಾಗೆ ಕಾನ್ಸಿಕ್ಯೂಟಿವ್ನ ಬಗ್ಗೆ ಮಾತಾಡ್ತಿರೋದಿಲ್ಲಿ. ಕಾನ್ಸಿಕ್ಯೂಟಿವ್ ಅಂದರೆ ಒಟ್ಟು ಕಂಟಿನ್ಯೂಯಸ್ ಆಗಿ ಬರುವಂಥದ್ದು. ಕ್ಲಿಯರ್ ಅಲ್ಲ? ಅರ್ಥ ಆಗ್ತಿದೆ ಅಲ್ಲ? ಫೈನ್. ಸೊ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ಅಂದಾಗ ಕಂಟಿನ್ಯೂಯಸ್ ಆಗಿ ಇರಬೇಕು. ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಸಮ್ ಕಾನ್ಸಿಕ್ಯೂಟಿವ್ ನಂಬರ್ಸೇ ತಗೋಬೇಕಂತೆ. ಅರ್ಥ ಆಗ್ತಿದೆನಾ? ಸೊ ಆ ಕಾನ್ಸಿಕ್ಯೂಟಿವ್ ನಂಬರ್ಸ್ ಯಾವುದಪ್ಪ ಅಂದರೆ ABC ಅಂತ ಹೇಳಿ ಅವ್ರು ಕೊಟ್ಟಾರೆ. ಸರಿ ಸರಿ, ಓಕೆ, ಅರ್ಥ ಮಾಡ್ಕೊಂಡು ಈಗ ಮುಂದೆ XYZ ಆರ್ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಎ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತಿದ್ದಾರೆ. ಅಂದರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲೂ 3 ನಂಬರ್ಸ್ ಇದೆ ಅಂತೆ XYZ. ಅದು ಕೂಡ ಕಾನ್ಸಿಕ್ಯೂಟಿವ್, ಅಂದರೆ ಒಂದಾದ್ಮೇಲೆ ಒಂದು ಬರುವಂಥ ನಂಬರ್ಸ್ ಅಂತೆ. ಓಕೆ, ನಾವೇನು ಮಾಡ್ಬೇಕೀಗ ಅಂದರೆ ಕೊಟ್ಟಿರೋ ಈ ಒಂದು ಎಕ್ಸ್ಪ್ರೆಷನ್ ಏನಿದೆಯಲ್ಲ ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಆದರೆ ಹೇಗೆ? ತುಂಬ ಸಿಂಪಲ್. ನೆನ್ಪಿಟ್ಕೊಳ್ಳಿ, ಯಾವಾಗ ಒಂದೇ ಪ್ರಶ್ನೆಯಲ್ಲಿ APGPಗಳ ಬಗ್ಗೆ ಮೆನ್ಷನ್ ಆಗಿರುತ್ತೋ, ಹಾಗೆ ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳ ಬಗ್ಗೆ ಮಾತಾಡಿರ್ತಾರೋ ಅಂಥ ಪ್ರಶ್ನೆಯಲ್ಲಿ ಇವಾಗ ನಾವೇನು ಮೆಥಡನ್ನು ಯೂಸ್ ಮಾಡಲಿಕ್ಕೆ ಹೊರಟಿದ್ದೀವಲ್ಲ ಇದನ್ನು ನೀವು ಯೂಸ್ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ಲ? ಜಸ್ಟ್ 30 ಸೆಕೆಂಡ್ಸಲ್ಲೇ ಇದನ್ನು ನೀವು ಸಾಲ್ವ್ ಮಾಡ್ಬೋದು. ಆಲ್ ರೈಟ್, ಫೈನ್. ಸೊ ಹಾಗಿದ್ರೆ ABCಗಳು 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ಹೇಳಿದ್ರಲ್ಲಪ್ಪ, ನಾನೇನು ಮಾಡ್ತೀನಿ, ABC ಈ ಟರ್ಮ್ಸ್ಗಳನ್ನು ಅಸ್ಯೂಮ್ ಮಾಡ್ಕೊಳ್ತೀನಿ 1, 2 ಹಾಗೆ 3 ಅಂತ. ಡನ್. 1, 2, 3 ಆರ್ ದ 3 ಕಾನ್ಸಿಕ್ಯೂಟಿವ್. ಕರೆಕ್ಟ್ ಅಲ್ವಾ? ಕಾನ್ಸಿಕ್ಯೂಟಿವ್ ಅಲ್ವಾ? ಓಕೆ, ದೇ ಆರ್ ಇನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಚೆಕ್ ಮಾಡ್ರಿ, ಬಿಕಾಸ್ ನಾವೇ ಅಸ್ಯೂಮ್ ಮಾಡ್ಕೊಳ್ತಿರೋದು. ಅದು APಯಲ್ಲಿ ಇದೆನಾ ನೋಡ್ರಿ. ಈಗ ನೋಡಿ, 2 - 1 ಮಾಡಿದಾಗ 1 ಬರುತ್ತೆ, 3 - 2 ಮಾಡಿದಾಗಲೂ 1 ಬರುತ್ತೆ. ಅಫ್ಕೋರ್ಸ್ ದೇ ಆರ್ ಇನ್ AP. ಓಕೆ, ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಯಾವುದರಲ್ಲಿ? ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ. ಇನ್ನು XYZ ಏನದು? XYZ ಏನಿದೆ ಅಲ್ಲ, ಇದು ನಮ್ಮ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಆಗಿರ್ಬೇಕು. ಅದು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ಹೇಳ್ತಿದ್ದಾರೆ. ಫೈನ್. ಸೊ ನಾನೇನು ತಗೊಳ್ತೀನಿ, 2, 4, 8 ಅಂತ ಹೇಳಿ ಸಮ್ ವ್ಯಾಲ್ಯೂಸ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಮ್ಯಾಮ್ 2, 4, 8 ಕಾನ್ಸಿಕ್ಯೂಟಿವ್ ಟರ್ಮ್ಸಾ? ಹೆಂಗ್ ಮ್ಯಾಮ್? ಕಾನ್ಸಿಕ್ಯೂಟಿವ್ ಅಂದ್ರೆ ಒಂದಾದ್ಮೇಲೆ ಒಂದು ಅಂತ ಅಂದ್ರಿ, ಇವಾಗ ನೋಡಿದ್ರೆ 2, 4, 8 ತಗೊಳ್ತಿದ್ದೀರಲ್ಲ. ನೋಡಿ, ಇಲ್ಲಿ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದ್ರೆ ಹೆಂಗ್ ಅರ್ಥ ಮಾಡ್ಕೋಬೇಕು ಗೊತ್ತಾ ನೀವು? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬರೀ 1, 2, 3 ತಗೊಂಡ್ರೆ ಕಾನ್ಸಿಕ್ಯೂಟಿವ್ ಆಗಲ್ಲ. ಆ 1, 2, 3 APಯಲ್ಲಿ ಇರಬೇಕು. ಗೆಟಿಂಗ್ ದ ಪಾಯಿಂಟ್? ಸೊ 1, 2, 3 ತಗೊಂಡ್ವಿ, ಕರೆಕ್ಟು. ಈ 1, 2, 3 ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆನಾ? ಇದೆ, ಬಿಕಾಸ್ ಕಾಮನ್ ಡಿಫರೆನ್ಸ್ ಸೇಮ್ ಇದೆ. ವಾಟ್ ಅಬೌಟ್ ಜಾಮೆಟ್ರಿಕ್ ಪ್ರೋಗ್ರೆಷನ್? ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಕಾಮನ್ ರೇಷಿಯೋ ಸೇಮ್ ಇರಬೇಕು. ಆವಾಗ ಅದು ಕಾನ್ಸಿಕ್ಯೂಟಿವ್ ವ್ಯಾಲ್ಯೂಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇದು ನಿಮ್ಮ ತಲೆಯಲ್ಲಿರಬೇಕು. ಓಕೆ, ಸಮ್ ಕಾನ್ಸಿಕ್ಯೂಟಿವ್ ಅಂದ್ರೆ ಯಾವ್ದಾದ್ರು ತಗೋಬೋದಲ್ಲ ಅಂತ, ಹಂಗಲ್ಲ. ದೇ ಶುಡ್ ಬಿ ಇನ್ AP ಅಂಡ್ GP. ಕ್ಲಿಯರ್? ಓಕೆ, ಸೊ ಹಾಗಿದ್ರೆ ಈಗ ಕ್ರಾಸ್ ಚೆಕ್ ಮಾಡ್ರಿ. ನೋಡಿ, ಕಾಮನ್ ರೇಷಿಯೋ ಹೆಂಗೆ ತೆಗಿತೀರಾ GPಯಲ್ಲಿ? ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್. 2 1s are 2 2s are 4. ಥರ್ಡ್ ಟರ್ಮ್ ಡಿವೈಡೆಡ್ ಬೈ ಸೆಕೆಂಡ್ ಟರ್ಮ್. 4 1s are 4 2s are 8. ಕಾಮನ್ ರೇಷಿಯೋ ಸೇಮ್ ಬರ್ತಿದೆ. ಡೆಫಿನೆಟ್ಲಿ ದೇ ಆರ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂಡ್ ದೇ ಆರ್ ಇನ್ GP ಅಂಡ್ ದಿಸ್ ಇಸ್ ಇನ್ AP. ಕ್ಲಿಯರ್ ಅಲ್ಲ? ಪಾಯಿಂಟ್ ಅರ್ಥ ಆಯ್ತಲ್ಲ? ಎಸ್. ಈಗೇನು ಮಾಡ್ತೀರಾ? ತುಂಬಾ ಸಿಂಪಲ್. ಓಕೆ, ಸೊ ಇಲ್ಲಿರ್ತಕ್ಕಂಥ ಎಕ್ಸ್ಪ್ರೆಷನ್ ಅಲ್ಲಿ ವ್ಯಾಲ್ಯೂಸ್ ಅನ್ನ ಅಪ್ಲೈ ಮಾಡ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. X ಜಾಗದಲ್ಲಿ 2 ಬರೀರಿ. ಹೌದಾ? X ಪವರ್ B - C. B ಅಂದ್ರೆ ಏನು? 2 ಮೈನಸ್ C ಅಂದ್ರೆ 3 ಇಂಟು Y ಜಾಗದಲ್ಲಿ ಏನು ಬರೀತೀರಾ? 4 ಬರೀತೀರಾ.
ಪವರ್ ಸಿ ಮೈನಸ್ ಎ, ದಟ್ ಈಸ್ 3 ಮೈನಸ್ 1. ಝೆಡ್ ಜಾಗದಲ್ಲಿ ಏನ್ ಬರೀತೀರಾ? ಝೆಡ್ ಜಾಗದಲ್ಲಿ 8 ಬರೀತೀರಾ, ಹೌದಾ? ರೈಸ್ ಟು ದ ಪವರ್ ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದ್ರೆ 1 ಮೈನಸ್ 2. ಈಗ ಇದನ್ನ ಸಾಲ್ವ್ ಮಾಡೋಣ. 2 ಪವರ್ 2 ಮೈನಸ್ 3 ಅಂದ್ರೆ ಎಷ್ಟು ಬರುತ್ತೆ? ಮೈನಸ್ 1 ಬರುತ್ತೆ, ಕರೆಕ್ಟ್ ಅಲ್ವಾ? 4 ಪವರ್ 3 ಮೈನಸ್ 1 ಅಂದ್ರೆ 2 ಬರುತ್ತೆ. 8 ಪವರ್ 1 ಮೈನಸ್ 2 ಅಂದ್ರೆ ಮೈನಸ್ 1 ಬರುತ್ತೆ. ಆರ್ ಯು ಗೆಟ್ಟಿಂಗ್ ದಿಸ್? ಅರ್ಥ ಆಗ್ತಿದೆನಾ? ಫೈನ್. ಸೊ ಈಗ 2 ಪವರ್ ಮೈನಸ್ 1 ಅನ್ನ ನಾನು 1/2 ಅಂತ ಬರಿಬೋದಾ? ಅಫ್ಕೋರ್ಸ್ ಬರಿಬೋದು. 1/2 ಇಂಟು 4 ಸ್ಕ್ವಯರ್ ಅನ್ನ ನಾನು 16 ಅಂತ ಹೇಳಿ ಬರಿಬಹುದಾ? ಖಂಡಿತ ಬರಿಬೋದು. 8 ಪವರ್ ಮೈನಸ್ 1 ಅನ್ನ 1/8 ಅಂತ ಹೇಳಿ ಬರಿಬೋದಾ? ಖಂಡಿತ ಬರಿಬೋದು. ಗೊತ್ತಿದೆ ಅಲ್ವಾ? 1/2 ಅನ್ನ ಈ ಡಿನೋಮಿನೇಟರ್ ಅಲ್ಲಿ ಇರ್ತಕ್ಕಂಥ 2 ಅನ್ನುವಂಥ ವ್ಯಾಲ್ಯೂನ ನ್ಯೂಮರೇಟರ್ ತಗೊಂಡು ಹೋದ್ರೆ ಏನಾಗುತ್ತೆ? ಅದರ ಎಕ್ಸ್ಪೋನೆಂಟ್ ನೆಗೆಟಿವ್ ಆಗುತ್ತೆ. ಇನ್ ಕೇಸ್ ಇಫ್ ಇಟ್ ಈಸ್ ಪಾಸಿಟಿವ್ ಅದು ನೆಗೆಟಿವ್ ಆಗುತ್ತೆ. ಒಂದು ವೇಳೆ ಇಲ್ಲಿ ನೆಗೆಟಿವ್ ಇತ್ತು ಅಂತ ಇಟ್ಕೊಳ್ಳಿ, 2 ಪವರ್ ಮೈನಸ್ 1 ಇತ್ತು ಅಂತ ಇಟ್ಕೊಳ್ಳಿ, ಅದು ನ್ಯೂಮರೇಟರಿಗೆ ಹೋದ್ರೆ ಪಾಸಿಟಿವ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಎಸ್. ಸೊ ಇಲ್ಲಿ ಆಲ್ರೆಡಿ ನೆಗೆಟಿವ್ ಇದೆ. ಈ 2 ಅನ್ನು ನಾನು ಡಿನೋಮಿನೇಟರ್ಗೆ ತಂದಾಗ ಇಟ್ ವಿಲ್ ಬಿಕಮ್ ಪಾಸಿಟಿವ್. ಫೈನ್. ಈಗ ಏನ್ ಮಾಡ್ತೀರಾ? 2 1s 2 8s 16, 8 8 ಕ್ಯಾನ್ಸಲ್. ಫೈನಲಿ ಉಳಿದಿದ್ದೇನು? ಉಳಿದಿದ್ದು 1, ರೈಟ್? ಸೊ ಹಾಗಿದ್ರೆ ನಮ್ಮ ಆಪ್ಷನ್ ಡಿ ಏನಿದೆ ಅಲ್ಲ, ದಿಸ್ ಇಸ್ ದ ರೈಟ್ ಸೊಲ್ಯೂಷನ್. ಆಪ್ಷನ್ ಡಿ 1 ಇಸ್ ದ ರೈಟ್ ಸೊಲ್ಯೂಷನ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಅವ್ರೇನು ಕೊಡ್ಲಿಲ್ಲ ವ್ಯಾಲ್ಯೂ, ಆದ್ರೆ ನಾವೇ ಅಸ್ಯೂಮ್ ಮಾಡ್ಕೊಂಡ್ವಿ. ಬಟ್ ದೇ ಆರ್ ದ ವ್ಯಾಲ್ಯೂಸ್ ವಿಚ್ ವಿ ಹ್ಯಾವ್ ಅಸ್ಯೂಮ್ಡ್ ಆರ್ ಇನ್ ಅ ರೈಟ್ ವೇ. ನಾವು ಸುಮ್ಮನೆ ಏನು ಒಂದು ವ್ಯಾಲ್ಯೂಸ್ ಅನ್ನ ತಗೊಂಡು ಕಾನ್ಸಿಕ್ಯೂಟಿವ್ ಅಂತ ಹೇಳಿ ತಗೊಂಡು ನಾವೇ ಅಸ್ಯೂಮ್ ಮಾಡಿದ್ದಲ್ಲ. ನಾವು ಕ್ರಾಸ್ ಚೆಕ್ ಕೂಡ ಮಾಡಿದ್ವಿ. ಇದು ಎ ಪಿ ಎಲ್ ಇದೆ, ಇದು ಜಿ ಪಿ ಎಲ್ ಇದೆ. ಸೊ ಫರ್ದರ್ ನಾವು ಎಕ್ಸ್ಪ್ರೆಷನ್ ಅಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂಡ್ ವಿ ಗಾಟ್ ದ ಆನ್ಸರ್. ಸಿಂಪಲ್ ಆಗಿದೆ ಅಲ್ಲ? ಓಕೆ, ಆಲ್ ರೈಟ್, ಸರಿ. ಸೊ ಮಕ್ಕಳೇ, ಈಗ ನಾವು ಸೆಟ್ಸ್ ಕಾನ್ಸೆಪ್ಟ್ನ ಕಡೆಗೆ ಹೋಗೋಣ. ಸೊ ಸೆಟ್ಸ್ ಏನಿದೆಲ್ಲ ತುಂಬ ಈಸಿ ಚಾಪ್ಟರ್, ಹೌದಾ? ಕೆಲವೊಬ್ರಿಗೆ ಅದು ಕಷ್ಟ ಅನಿಸುತ್ತೇನೋ. ಓಕೆ, ಸೊ ಅನಿಸಿರಬಹುದು, ಬಟ್ ಕಲ್ತ ಮೇಲೆ ನಿಮಗೆ ಅನಿಸುತ್ತೆ ದಟ್ ಈಸ್ ಆ್ಯಕ್ಚುಲಿ ಈಸಿ ಅಂತ. ಯಾಕೆ ಅಂದರೆ ಫಸ್ಟ್ ಚಾಪ್ಟರ್ ಸೆಟ್ಸನ್ನ ಕಲಿಬೇಕಾದ್ರೆ ಇದೇನಪ್ಪ ಸ್ವಲ್ಪ ತಲೆ ತಿಂತಿದೆ ಅಲ್ಲ ಅಂತ ಅನಿಸ್ತದೆ. ಹೋಗ್ತಾ ಹೋಗ್ತಾ ಬೇರೆ ಚಾಪ್ಟರ್ನ ಕಲಿತಾಗ ಗೊತ್ತಾಗುತ್ತೆ ಸೆಟ್ಸ್ ಎಲ್ಲದಕ್ಕಿಂತ ಈಸಿ ಅಂತ, ಹೌದಾ? ರೈಟ್. ಸೊ ಈಗ ಈ ಸೆಟ್ಸಲ್ಲಿ ನಾವೇನನ್ನ ನೋಡ್ತೀವಿ ಅಂದರೆ ಕಾರ್ಡಿನಾಲಿಟಿ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್, ಈ ಕಾನ್ಸೆಪ್ಟ್ನ ಮೇಲೆ ಕ್ವೆಶನ್ ಬರುತ್ತೆ. ಸಬ್ಸೆಟ್ಸ್ನ ಮೇಲೆ ಕ್ವೆಶನ್ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಹಾಗೆ ಯೂನಿಯನ್ ಹಾಗೆ ಇಂಟರ್ಸೆಕ್ಷನ್ ಆಫ್ ದ ಸೆಟ್ಸ್ನ ಮೇಲೆ ಪ್ರಶ್ನೆ ಬರುತ್ತೆ. ಡನ್? ಓಕೆ. ಸೊ ಯೂನಿಯನ್ನಲ್ಲಿ ನಾವು ಯಾವ ಫಾರ್ಮುಲಾಗಳನ್ನು ನೋಡ್ತೀವಿ ಅಂದರೆ ದಿಸ್ ಇಸ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಯೂನಿಯನ್ ಎ, ಕಮ್ಯುಟೇಟಿವ್ ಲಾ. ಎ ಯೂನಿಯನ್ ಎ, ಸೆಟ್ ಎ, ಎರಡೂ ಸೆಟ್ಗಳನ್ನು ಯುನೈಟ್ ಮಾಡಿದಾಗ ಅಗೇನ್ ಯು ವಿಲ್ ಗೆಟ್ ಎ. ಓಕೆ. ಎ ಯೂನಿಯನ್ ನಲ್ ಸೆಟ್, ಇದೇನಿದು ಎಂಪ್ಟಿ ಸೆಟ್ ಅಥವಾ ನಲ್ ಸೆಟ್, ಫೈ ಅಂತಲೂ ಕರಿತೀವಿ, ಹೌದಾ? ಸೊ ಎಂಪ್ಟಿ ಸೆಟ್ನ ಜೊತೆಗೆ ಸೆಟ್ ಎ ಅನ್ನ ಯುನೈಟ್ ಮಾಡಿದಾಗ ಅಗೇನ್ ಯು ವಿಲ್ ಗೆಟ್ ಸೆಟ್ ಎ ಓನ್ಲಿ. ಎ ಯೂನಿಯನ್ ಯೂನಿವರ್ಸಲ್ ಸೆಟ್ ವಿಲ್ ಬಿ ಈಕ್ವಲ್ ಟು ಯೂನಿವರ್ಸಲ್ ಸೆಟ್, ಕರೆಕ್ಟ್ ಅಲ್ವಾ? ಯುನೈಟ್ ಮಾಡಿದಾಗ ಎಲ್ಲ ಎಲಿಮೆಂಟ್ಸ್ಗಳನ್ನು ಬರಿತೀವಿ. ಬೇಸಿಕಲಿ ಯೂನಿವರ್ಸಲ್ ಸೆಟ್ ಏನಿರುತ್ತಲ್ಲ, ಆ ಯೂನಿವರ್ಸಲ್ ಸೆಟ್ಟಿಂದನೇ ಬಾಕಿ ಎಲ್ಲ ಸೆಟ್ ಎ, ಸೆಟ್ ಬಿ, ಸಬ್ಸೆಟ್ಗಳು ಬರೋದು, ಕರೆಕ್ಟ್ ಅಲ್ವಾ? ಸೊ ಈ ಯೂನಿವರ್ಸಲ್ ಸೆಟ್ ಎದುರಿಗೆ ಇದು ಚಿಕ್ಕ ಸೆಟ್ ಆಗಿರುತ್ತೆ ಯಾವಾಗಲೂ ಎ ಅನ್ನೋದು. ಸೊ ಎರಡನ್ನೂ ಯುನೈಟ್ ಮಾಡಿದಾಗ ಅಫ್ಕೋರ್ಸ್ ಯೂನಿವರ್ಸಲ್ ಸೆಟ್ ಬರುತ್ತೆ. ಫೈನ್. ಸೊ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ಅಗೇನ್ ಎ ಇಂಟರ್ಸೆಕ್ಷನ್ ಎ ವಿಲ್ ಬಿ ಈಕ್ವಲ್ ಟು ಎ. ಎ ಇಂಟರ್ಸೆಕ್ಷನ್ ನಲ್ ಸೆಟ್ ವಿಲ್ ಬಿ ಈಕ್ವಲ್ ಟು ನಲ್ ಸೆಟ್. ಎರಡರಲ್ಲೂ ಕಾಮನ್ ಸೆಟ್ ಎ ಹಾಗೆ ಎಂಪ್ಟಿ ಸೆಟ್ ಅಲ್ಲಿ ಕಾಮನ್ ಯಾವುದೂ ಇಲ್ಲ, ದೇರ್ ಫೋರ್ ವಿ ವಿಲ್ ಗೆಟ್ ನಲ್ ಸೆಟ್. ಎ ಇಂಟರ್ಸೆಕ್ಷನ್ ಯೂನಿವರ್ಸಲ್ ಸೆಟ್, ಎರಡರಲ್ಲೂ ಕಾಮನ್ ಬರೋದು ಸೆಟ್ ಎನೇ, ಸೊ ದೇರ್ ಫೋರ್ ಸೆಟ್ ಎ. ಅಂಡ್ ಸಬ್ಸೆಟ್ಸ್ ಅಂತ ಬಂದಾಗ ನಂಬರ್ ಆಫ್ ಸಬ್ಸೆಟ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ 2 ಪವರ್ n ಅನ್ನುವಂಥ ಫಾರ್ಮುಲಾನ ಯೂಸ್ ಮಾಡ್ತೀವಿ. ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಅಂದರೆ ಹೆಂಗೆ? 2 ಪವರ್ n ಮೈನಸ್ 1. ಈ ಮೈನಸ್ 1 ಯಾಕೆ ಅಂದರೆ ಸಬ್ಸೆಟ್ಗಳನ್ನು ಬರೆದಾಗ ಒಂದು ಎಂಪ್ಟಿ ಸೆಟ್ ಕೂಡ ಬರೆದಿರ್ತೀವಿ. ವಿ ನೋ ದಟ್ ಎಂಪ್ಟಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್, ಹೌದಾ? ಸೊ ಎಂಪ್ಟಿ ಸೆಟ್ ಕೂಡ ಸಬ್ಸೆಟ್ಗಳಲ್ಲಿ ಬಂದಿರುತ್ತೆ.
ನಮಗೆ ಎಂಪ್ಟಿ ಸೆಟ್ ತೆಗೆದಾಗ ಅದು ಪ್ರಾಪರ್ ಸಬ್ಸೆಟ್ ಆಗುತ್ತೆ ಕಂಪ್ಲೀಟ್ ಆಗಿ. ಸೊ ದೇರ್ ಫೋರ್ ಹಾಗಾಗಿ ಒಂದನ್ನು ನಾವು ಕಳಿತೀವಿ, ಒಂದು ಎಲಿಮೆಂಟನ್ನು ಕಳಿತೀವಿ, ಸಚ್ ದಟ್ ವಿ ವಿಲ್ ಗೆಟ್ ಪ್ರಾಪರ್ ಸಬ್ಸೆಟ್. ಡನ್. ಈಗ ಹಾಗಿದ್ರೆ ಪ್ರಶ್ನೆನ ನೋಡ್ತಾ ಹೋಗೋಣ. ಇಫ್ ಎ ಇಸ್ ಈಕ್ವಲ್ ಟು 1 2 3 ಅಪ್ ಟು 10, ದೆನ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್ ಈಸ್ ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಬೇಸಿಕಲಿ ದೇ ಹ್ಯಾವ್ ಗಿವೆನ್ ದ ಸೆಟ್ ಹ್ಯಾವಿಂಗ್ ಕಂಟೈನಿಂಗ್ 10 ಎಲಿಮೆಂಟ್ಸ್. ಇದರಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ಪ್ರಶ್ನೆ ಏನು ಗೊತ್ತಾ, ನಮ್ಮ ಹತ್ರ ಸೆಟ್ ಎ ಇದೆ, ಹೌದಾ, 1 2 3 ಅಪ್ ಟು 10 ತನಕ. ಇಲ್ಲಿ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಪ್ಪ ಬರುತ್ತೆ ಅಂದ್ರೆ ದಟ್ ಈಸ್ 2 ಪವರ್ 10, 1064 ಬರುತ್ತೆ, ಹೌದಾ. ಆಲ್ ರೈಟ್. ಸೊ ಈಗ ನಮಗೆ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ, ನಂಬರ್ ಆಫ್ ಸಬ್ಸೆಟ್ಸ್. ಇದರಲ್ಲಿ ಸಬ್ಸೆಟ್ಗಳನ್ನು ಬರೆದಾಗ ಈ 10 ಎಲಿಮೆಂಟ್ಸ್ಗಳನ್ನು ಬಳಸ್ಕೊಂಡು ಸಬ್ಸೆಟ್ಸ್ ಬರೆದಾಗ 1064 ಸಬ್ಸೆಟ್ಸ್ ಬರುತ್ತೆ. ಆದರೆ ಆ ಸಬ್ಸೆಟ್ಗಳಲ್ಲಿ ನಂಬರ್ ಆಫ್ ಸಬ್ಸೆಟ್ಸ್ ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್. ನೋಡಿ ಏನು ಹೇಳ್ತಿದ್ದಾರೆ, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್. ಆ ಸಬ್ಸೆಟ್ಗಳನ್ನ ನಾವು ಬರೆದಾಗ ಓನ್ಲಿ ಆಡ್ ನಂಬರ್ಸ್ಗಳನ್ನ ಕಂಟೈನಿಂಗ್, ನೋಡಿ ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್ ಇಸ್ ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಈಗ ಇದನ್ನು ಹೆಂಗೆ ನಾನು ಸಾಲ್ವ್ ಮಾಡೋದು, ಇದೇನೋ ಆಡ್ ನಂಬರ್ ಈವನ್ ನಂಬರ್ ಅಂತಿದ್ದಾರೆ. ನೋಡಿ, ಲೆಟ್ ಮೀ ಡಿವೈಡ್. ಇಲ್ಲಿ 1 to 10 ಇದೆಲ್ಲ, ಒಟ್ಟು 10 ನಂಬರ್ ಇದೆ. 10 ನಂಬರಲ್ಲಿ 5 ಆಡ್ ಬರುತ್ತೆ, 5 ಈವನ್ ಬರುತ್ತೆ. ಕರೆಕ್ಟ್ ಅಲ್ವಾ? 1 3 5 7 9 ಆಡ್ ಆಗುತ್ತೆ, 2 4 6 8 10ಗಳು ಈವನ್ ಆಗ್ತವೆ, ರೈಟ್. ಸೊ ಹಾಗಿದ್ರೆ 2 ಪವರ್ 5 ಅಂತ ಬರ್ಕೊಳ್ಳಿ. ದಿಸ್ ಇಸ್ ಆಡ್, ಹೌದಾ, ದಿಸ್ ಇಸ್ ಈವನ್. ಫೈನ್. ಓಕೆ, ಸೊ ನಾವು ಈಗ ನಮಗೆ ಈ ಆಡ್ ನಂಬರ್ 2 ಪವರ್ 5 ಏನಿದೆ ಅಲ್ಲ, ಇದೀಗೇನನ್ನ ರೆಪ್ರೆಸೆಂಟ್ ಮಾಡ್ತಿದೆ? 2 ಪವರ್ 5. 5 ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲಿಮೆಂಟ್ಸ್. ಎಂಥ ಎಲಿಮೆಂಟ್ಸ್? ಆಡ್ ಎಲಿಮೆಂಟ್ಸ್. ಅರ್ಥ ಮಾಡ್ಕೊಳ್ಳಿ. 2 ಪವರ್ 5 ಆಡ್ ನಂಬರ್ಸ್ಗಳನ್ನೇ ಹೊಂದಿದೆ. ಅದು 1 3 5 7 9 ಅದು ಒಂದು ಭಾಗ. 2 ಪವರ್ 5 2 4 6 8 10 ಈವನ್ ನಂಬರ್ಸ್ಗಳನ್ನ ಹೊಂದಿದೆ. ಸೆಪರೇಟ್ ಮಾಡ್ಕೊಂಡಿವಿ. ಈಗ ಇಲ್ಲಿ 1 3 5 7 9 ಇಲ್ಲಿ ಇರೋದು. ಓಕೆ, ಅದೇ 5 ನಂಬರ್ಸ್ಗಳನ್ನ ನಾವು ತಗೊಂಡಿದೀವಿ. ಆ 5 ನಂಬರ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಎನ್ ವ್ಯಾಲ್ಯೂ, ನಂಬರ್ ಆಫ್ ಎಲಿಮೆಂಟ್ಸ್ ಇಂದ ಆಡ್ ನಂಬರ್ ಆಫ್ ಸೆಟ್ ಅಂದ್ರೆ ದಟ್ ಈಸ್ 5. ಸೊ 2 ಪವರ್ 5 ಅಂದ್ರೆ ಆಡ್ ನಂಬರ್ಸ್ಗಳಿಂದ ನಾವು ಸಬ್ಸೆಟ್ ಅನ್ನ ಬರೆದ್ರೆ ಆಡ್ ನಂಬರ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ಸಬ್ಸೆಟ್ ಮಾಡಬಹುದು ಅಂತ ಆದ್ರೆ ಎಷ್ಟು ಸಬ್ಸೆಟ್ ಮಾಡ್ತೀರಾ? ದಟ್ ಈಸ್ 2 ಪವರ್ 5 ವಿಚ್ ಈಸ್ ನಥಿಂಗ್ ಬಟ್ 32. ಹೌದಾ? ಇಲ್ಲಿನೂ ಅಷ್ಟೇ 32ನೇ ಬರುತ್ತೆ. ಡನ್. ಓಕೆ, ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ ದೆನ್ ದ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್ ಅಂತ ಕೇಳ್ತಿದ್ದಾರೆ. 32 ಮತ್ತೇನು ಡೌಟ್? ನೋಡಿ, ಈಗ ನಾನು ಒಂದು ವಿಷಯ ನಿಮಗೆ ಹೇಳಿದ್ದೆ. ಏನು ಹೇಳಿದ್ದೆ ಅಂದರೆ ಸಬ್ಸೆಟ್ ಅನ್ನ ಬರೆದಾಗ ಆ ಕಂಪ್ಲೀಟ್ ಸಬ್ಸೆಟ್ ಅಂದರೆ ಸೆಟ್ ಎ ಏನಿದೆ ಅಲ್ಲ, ಈ ಸೆಟ್ ಎಗೆ 1064 ಸಬ್ಸೆಟ್ಸ್ ಬರಿತೀವಿ. ಅಷ್ಟೋ ಸಬ್ಸೆಟ್ಗಳನ್ನು ಬರೆದಾಗ ಅದರಲ್ಲಿ ಒಂದು ಎಂಟಿ ಸೆಟ್ ಕೂಡ ಇರುತ್ತೆ. ಆ ಎಂಟಿ ಸೆಟ್ ಈ ಗ್ರೂಪಲ್ಲಾದರೂ ಇರಬಹುದು, ಈ ಗ್ರೂಪಲ್ಲಾದರೂ ಇರಬಹುದು. ವಿ ಡೋಂಟ್ ನೋ. ಕನ್ಸಿಡರಿಂಗ್ ಓನ್ಲಿ ಆಡ್ ನಂಬರ್ಸ್, ನನಗೀಗ ಇದ್ರದ್ದು ಅವಶ್ಯಕತೆ ಇಲ್ಲ. ಸೊ ನಾನೇನು ಮಾಡ್ತಿದ್ದೀನಿ, ಈಗ ಆಡ್ ನಂಬರ್ಸ್ನ ಬಗ್ಗೆ ಮಾತಾಡ್ತಿದ್ದೀನಿ. ಈ ಆಡ್ ನಂಬರಲ್ಲಿ ಒಂದು ವೇಳೆ ಎಂಟಿ ಸೆಟ್ ಇತ್ತು ಅಂತ ಇಟ್ಕೊಳ್ಳಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಎಂಟಿ ಸೆಟ್ ಕಂಪ್ಲೀಟ್ ಸಬ್ಸೆಟ್ ಅಲ್ಲಿ ಎಂಟಿ ಸೆಟ್ ಒಂದೇ ಕಡೆ ಬರೋದು. ನಾವೇನ್ ಮಾಡಿವಿ, ಇವೆನ್ ಆಡ್ ಅಂತ ಬೈಫರ್ಕೇಟ್ ಮಾಡಿವಿ, ದಟ್ ಈಸ್ ಸೆಕೆಂಡ್ರಿ. ಆದ್ರೆ ಎಂಟಿ ಸೆಟ್ ಕಂಪ್ಲೀಟ್ ಸಬ್ಸೆಟ್ ಅಲ್ಲಿ ಒಂದ್ ಕಡೆ ಬಂದಿರುತ್ತೆ. ಸೊ ಸಪ್ರೇಟ್ ಮಾಡಿದಾಗ ಅದು ಇಲ್ಲಾದ್ರೂ ಹೋಗಿರ್ಬೋದು, ಇಲ್ಲಾದ್ರೂ ಬಂದಿರ್ಬೋದು. ಹೌದಾ? ನಮಗೆ ಈಗ ಪ್ರಾಪರ್ ಆಗಿ ಆಡ್ ನಂಬರ್ಸ್ ಇಂದು ಆಡ್ ನಂಬರ್ಸ್ಗಳನ್ನ ಹೊಂದಿರುವಂತಹ ಸಬ್ಸೆಟ್ಗಳೇ ಬೇಕು, ಅದರಲ್ಲಿ ಎಂಟಿ ಸೆಟ್ ಇರಬಾರ್ದು. ಸೊ ದೇರ್ ಫೋರ್ ಪ್ರಾಪರ್ ಸಬ್ಸೆಟ್ ಬೇಕು ಅಂತ ಕೇಳ್ತಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಪ್ರಾಪರ್ ಸಬ್ಸೆಟ್ ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್, ಆಡ್ ನಂಬರ್ ಆಫ್ ಸಬ್ಸೆಟ್ಸ್ ಅಂತ ಕೇಳ್ತಿದ್ದಾರೆ. ಅರ್ಥ ಆಗ್ತಿದ್ದಾನೆ ಹೇಳ್ತಿರೋದು? ಸೊ ಹಾಗಿದ್ರೆ
32 ಇದೇನಿದು 32 ಸಬ್ಸೆಟ್ಗಳಿದೆ, ಆಡ್ ನಂಬರ್ ಸಬ್ಸೆಟ್ಗಳು. ಅದರಲ್ಲಿ ಒಂದು ಎಂಪ್ಟಿ ಸೆಟ್ ಇರಬಹುದು, ಗೊತ್ತಿಲ್ಲ, ಹೌದಾ? ಬಿಕಾಸ್ ನಮಗೆ ಆಡ್ ನಂಬರ್ಸ್ ಮಾತ್ರ ಓನ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಓನ್ಲಿ ಅಂತ, ಎಂಪ್ಟಿ ಸೆಟ್ ಇರಬಾರ್ದು ಅಂತ ಇದ್ರ ಅರ್ಥ. ಸೊ 32 - 1 ಇಸ್ ನಥಿಂಗ್ ಬಟ್ 31. ಸೊ ದೇರ್ ಫೋರ್ ನಾನು ಆಪ್ಷನ್ ಎ 31 ಅಂತ ಹೇಳಿ ಚೂಸ್ ಮಾಡ್ತೀನಿ. ಗೆಟಿಂಗ್ ಇಟ್? ಓಕೆ, ಆಲ್ ರೈಟ್. ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಂಪ್ಟಿ ಸೆಟ್ ಅಂತ ಹೇಳಿ ಕೇಳ್ತಿದ್ದಾರೆ, ಹೌದಾ? ಸೊ ಎಂಪ್ಟಿ ಸೆಟ್ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಂಪ್ಟಿ ಸೆಟ್ ಅಂದ್ರೆ ಎಂಪ್ಟಿ ಸೆಟ್ ಅಲ್ಲಿ ಏನಿರುತ್ತೆ? ಏನೂ ಇರುವುದಿಲ್ಲ. ಹಾಗಿದ್ರೆ ಯಾವ ಆಪ್ಷನ್ ನಮಗೆ ಎಂಪ್ಟಿ ಸೆಟ್ ಅನ್ನ ಕೊಡುತ್ತೆ ಅನ್ನೋದನ್ನ ನೋಡೋಣ ಈಗ. ಆಲ್ ರೈಟ್, ಓಕೆ. ಸೊ ಮೊದಲನೇದಾಗಿ ಫಸ್ಟ್ ಆಪ್ಷನ್ ಅನ್ನ ಚೆಕ್ ಮಾಡ್ತೀನಿ. ಇಲ್ಲಿ ಏನು ಹೇಳ್ತಿದ್ದಾರೆ, ಬೇಸಿಕಲಿ ಇದು ನಮಗೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದೆ, ಹೌದಾ? ಎಕ್ಸ್ ಈಸ್ ಸಚ್ ದಟ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ಇಸ್ ಈಕ್ವಲ್ ಟು 0, ಹೌದಾ? ಇದನ್ನ ಸಾಲ್ವ್ ಮಾಡಿದಾಗ ನಮಗೆ ಎಂಪ್ಟಿ ಸೆಟ್ ಬರುತ್ತಾ ನೋಡೋಣ. ಸೊ ಎಕ್ಸ್ ಸ್ಕ್ವಯರ್ ಮೈನಸ್ 9 ಇಸ್ ಈಕ್ವಲ್ ಟು 0, ಹೌದಾ? ಸೊ ದಿಸ್ ಇಸ್ ಆಫ್ ದ ಫಾರ್ಮ್ ಎಕ್ಸ್ ಸ್ಕ್ವಯರ್ ಮೈನಸ್ 3 ಸ್ಕ್ವಯರ್, ಹೌದಾ? 9 ಅನ್ನ 3 ಸ್ಕ್ವಯರ್ ಅಂತ ಬರಿಬೋದಾ? ಬರದೆ, ರೈಟ್? ಸೊ ಎಕ್ಸ್ ಸ್ಕ್ವಯರ್ ಮೈನಸ್ 3 ಸ್ಕ್ವಯರ್ ಅನ್ನ ನಾನು ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 3 ಅಂತ ಬರಿಬೋದಲ್ಲ. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮೆಟ್ ಅಲ್ಲಿ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಹಾಗಿದ್ರೆ ಇಲ್ಲಿ ನಿಮಗೆ ಎಕ್ಸ್ ವ್ಯಾಲ್ಯೂಗಳು ಏನು ಬರುತ್ತೆ ಅಂದರೆ, ಒಂದು -3 ಬರುತ್ತೆ, ಇನ್ನೊಂದು +3 ಬರುತ್ತೆ, ಕರೆಕ್ಟ್ ಅಲ್ವಾ? ಅಂದರೆ ಎಕ್ಸ್ ವ್ಯಾಲ್ಯೂ ಇಲ್ಲಿ -3 ಹಾಗೆ +3 ಬರ್ತಿದೆ. ಈ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿದಾಗ ನಮಗೆ ರೂಟ್ಸ್ ಸೊಲ್ಯೂಷನ್ ಬರ್ತಿದೆ. ಈ ಸೆಟ್ಟಲ್ಲಿ ಸೊಲ್ಯೂಷನ್ ಇದೆ ವೇರ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಅಫ್ಕೋರ್ಸ್ +3 -3 ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ಹಾಗಿದ್ರೆ ಇದು ಎಂಪ್ಟಿ ಸೆಟ್ ಅಲ್ಲ. ಆಲ್ ರೈಟ್, ಇನ್ನು ನೆಕ್ಸ್ಟು ಬೇರೆ ಚೆಕ್ ಮಾಡೋಣ. ಎಕ್ಸ್ ಸ್ಕ್ವಯರ್ ಮೈನಸ್ 1 ಇಸ್ ಈಕ್ವಲ್ ಟು 0, ಹೌದಾ? ಎಕ್ಸ್ ಸ್ಕ್ವಯರ್ ಮೈನಸ್ 1 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು -1 ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ +1 ಆಗುತ್ತೆ. ಎಕ್ಸ್ ಈಕ್ವಲ್ ಟು √1, ಸ್ಕ್ವಯರ್ ಅನ್ನ ಶಿಫ್ಟ್ ಮಾಡಿದಾಗ ಸ್ಕ್ವಯರ್ ರೂಟ್ ಆಯಿತು. ಎಕ್ಸ್ ಈಕ್ವಲ್ ಟು +r-1 ಬರುತ್ತೆ. ಅಫ್ಕೋರ್ಸ್ +r-1 ಈಸ್ ಆಲ್ಸೋ ಎ ರಿಯಲ್ ನಂಬರ್. ಎಕ್ಸ್ ಈಸ್ ಹ್ಯಾವಿಂಗ್ ಸಮ್ ವ್ಯಾಲ್ಯೂ ಹಿಯರ್. ಈ ಎಕ್ಸ್ಪ್ರೆಷನ್, ಈ ಒಂದು ಇಕ್ವೇಶನ್ ಅನ್ನು ಸಾಲ್ವ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ +r-1 ಬಂತು. ಇಲ್ಲಿ ಎಕ್ಸ್ ವ್ಯಾಲ್ಯೂ +r-3 ಬರ್ತಿದೆ, ಕರೆಕ್ಟ್ ಅಲ್ವಾ? ಹಾಗಿದ್ರೆ ಇದು ಕೂಡ ಎಂಪ್ಟಿ ಸೆಟ್ ಅಲ್ಲ. ಇನ್ನು ಇದ್ರ ಕಡೆಗೆ ಹೋಗೋಣ. ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2. ಮ್ಯಾಮ್ ಇದನ್ನ ಹೆಂಗೆ ಮ್ಯಾಮ್ ಸಾಲ್ವ್ ಮಾಡೋದು? ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಅಂತ ಕೊಟ್ಟಾರೆ, ಏನು ಮಾಡ್ಬೋದು? ಕ್ವಾಡ್ರೇಟಿಕ್ ಇಕ್ವೇಶನ್ ಆಗಿ ಕನ್ವರ್ಟ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಸೊ ಕ್ವಾಡ್ರೇಟಿಕ್ ಇಕ್ವೇಶನ್ ಆಗಿ ಕನ್ವರ್ಟ್ ಮಾಡ್ಬೋದು. ಅಂದರೆ ಎಕ್ಸ್ ಸ್ಕ್ವಯರ್, ಹೌದಾ? ಈ ಒಂದು ಎಕ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ -x, +2 ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ -2. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಈಕ್ವಾಲಿಟಿ ಸೈನ್ ಅನ್ನ ತೆಗೆದಾಗ ಇವೆರಡರ ಸೈನ್ಗಳು ಚೇಂಜ್ ಆಗುತ್ತೆ. ಎಕ್ಸ್ ಇಂದು 2 ಸೈನ್ ಚೇಂಜ್ ಆಗುತ್ತೆ. ಸೊ ಎರಡು ನೆಗೆಟಿವ್ ಆಗಿಬಿಡ್ತವೆ, ವಿಚ್ ಇಸ್ ಈಕ್ವಲ್ ಟು 0. ಸೊ ಈಗ ಇದನ್ನು ಸಾಲ್ವ್ ಮಾಡಿದರೆ ಯು ವಿಲ್ ಗೆಟ್ ಎಕ್ಸ್ -2 ಇಂಟು ಎಕ್ಸ್ ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು 0, ಕರೆಕ್ಟ್ ಅಲ್ಲ? ಇದನ್ನ ಹೆಂಗೆ ಸಾಲ್ವ್ ಮಾಡೋದು? -2 ಇದೆ, ಹೌದಾ? -2 + 1 ತಗೊಳ್ರಿ, ಕರೆಕ್ಟ್ ಅಲ್ವಾ? ಎರಡು ವ್ಯಾಲ್ಯೂಗಳನ್ನು ತಗೋಬೇಕು ಸಚ್ ದಟ್ ಅದರ ಪ್ರಾಡಕ್ಟ್ -2 ಅನ್ನ ಕೊಡಬೇಕು. ಆ ಎರಡು ವ್ಯಾಲ್ಯೂಗಳನ್ನು ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ -1 ಬರಬೇಕು. ಇದು ಫ್ಯಾಕ್ಟರೈಸೇಷನ್ ಗೊತ್ತಿದೆ ಅಲ್ಲ, ರೈಟ್? ಸೊ -2 ಇಂಟು +1 ಈಸ್ -2, -2 + 1 ಈಸ್ -1. ಅರ್ಥ ಆಯ್ತಾ? ಓಕೆ, ಸೊ -2 ಹಾಗೆ +1 ವಿಲ್ ಬಿ ದ ವ್ಯಾಲ್ಯೂ ಹಿಯರ್, ಹೌದಾ? ಎಕ್ಸ್ -2 ಇಂಟು ಎಕ್ಸ್ ಪ್ಲಸ್ 1. ಹಾಗಿದ್ರೆ ಎಕ್ಸ್ ಈಕ್ವಲ್ ಟು 2 ಬರುತ್ತೆ, ಎಕ್ಸ್ ಈಕ್ವಲ್ ಟು -1 ಬರುತ್ತೆ. ಅಗೇನ್ ಇಲ್ಲಿನೂ ಕೂಡ ಈ ಇಕ್ವೇಶನ್ನಿಗೂ ಕೂಡ ಎಕ್ಸ್ ವ್ಯಾಲ್ಯೂ ಇದೆ. ಎಂಪ್ಟಿ ಸೆಟ್ ಅಂದ್ರೆ ಏನು? ಯಾವ ಸೊಲ್ಯೂಷನು ಬರಬಾರ್ದಪ್ಪ, ಸೊಲ್ಯೂಷನ್ ಬರೋದಿಲ್ಲ ಅದಕ್ಕೆ. ಅರ್ಥ ಆಗ್ತಿದೆನಾ? ಹಾಗಿದ್ರೆ ಎಲ್ಲದಕ್ಕೂ ಇದೆನಾ ಮ್ಯಾಮ್? ಇಲ್ಲ, ಇನ್ನೂ ಇದೆ. ಲಾಸ್ಟ್ ಆಪ್ಷನ್ ಒಂದಿದೆ, ನೋಡೋಣ ಅದನ್ನು. ಸೊ ಎಕ್ಸ್ ಈಕ್ವಲ್ ಟು 2, ಎಕ್ಸ್ ಈಕ್ವಲ್ ಟು -1 ಆರ್ ದ ರೂಟ್ಸ್ ಆಫ್ ದಿಸ್ ಗಿವೆನ್ ಎಕ್ಸ್ ಈಕ್ವೇಶನ್. ಸೊ ದೇರ್ ಫೋರ್ ಇದು ಎಂಪ್ಟಿ ಸೆಟ್ ಅಲ್ಲ. ಫೈನಲಿ ಎಕ್ಸ್ ಸ್ಕ್ವಯರ್
ಪ್ಲಸ್ 1 ಇಸ್ ಈಕ್ವಲ್ ಟು 0 ಇದೆ, ರೈಟ್? ಸೊ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 1 ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ -1, ಎಕ್ಸ್ ಈಕ್ವಲ್ ಟು ರೂಟ್ -1. ನೋಡಿ 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 ನೋಡಿ, ಅಂಡರ್ ರೂಟ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರೋ ಹಾಗಿಲ್ಲ. ಅಂಡರ್ ರೂಟ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂ ಬಂತು ಅಂದ್ರೆ ದಟ್ ಈಸ್ ಕಾಂಪ್ಲೆಕ್ಸ್ ನಂಬರ್, ಅದು ನಮ್ಮ ನಂಬರ್ ಸಿಸ್ಟಮ್ ಇಂದ ಹೊರಗಡೆ ಇರುವಂಥದ್ದು. ಅರ್ಥ ಆಗ್ತಿದೆನಾ? ದೇ ಹ್ಯಾವ್ ಮೆನ್ಷನ್ಡ್ ಕ್ಲಿಯರ್ಲಿ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ. ರಿಯಲ್ ನಂಬರ್ ನಮ್ಮ ನಂಬರ್ ಸಿಸ್ಟಮ್ ಅಲ್ಲಿ ಬರುತ್ತೆ, ಕಾಂಪ್ಲೆಕ್ಸ್ ನಂಬರ್ ನಂಬರ್ ಸಿಸ್ಟಮ್ ಅಲ್ಲಿ ಬರೋದಿಲ್ಲ. ಸೊ ದೇರ್ ಫೋರ್ ಇದೇನಿದೆಲ್ಲ ಎಕ್ಸ್ ಈಕ್ವಲ್ ಟು ರೂಟ್ -1 ನಮ್ಮ ಈ ಒಂದು ಸೆಟ್ಟಿಗೆ ಅನ್ವಯ ಆಗೋದಿಲ್ಲ. ಇಟ್ಸ್ ನಾಟ್ ರಿಲೇಟಬಲ್. ಸೊ ದೇರ್ ಫೋರ್ ಇಲ್ಲಿ ಸೊಲ್ಯೂಷನ್ ಇಲ್ಲ, ನಂಬರ್ ಸಿಸ್ಟಮ್ ಆಚೆ ಇರೋದ್ರಿಂದ ಈ ಸೊಲ್ಯೂಷನ್ ಅನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋ ಹಾಗಿಲ್ಲ. ಎಕ್ಸ್ ಡಸಂಟ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ಸೊ ದೇರ್ ಫೋರ್ ದಿಸ್ ಇಸ್ ಅನ್ ಎಂಪ್ಟಿ ಸೆಟ್, ಇದಕ್ಕೆ ಸೊಲ್ಯೂಷನ್ ಇಲ್ಲ ಸದ್ಯದ ಮಟ್ಟಿಗೆ. ಓಕೆ, ಸೊ ದೇರ್ ಫೋರ್ ಆಪ್ಷನ್ ಡಿ, ಸೊ ಆಪ್ಷನ್ ಡಿ ಆಗಬೇಕು. ಸೊ ದಿಸ್ ಇಸ್ ಬಿ, ಸಿ, ದಿಸ್ ಇಸ್ ಡಿ. ಓಕೆ, ಆಪ್ಷನ್ ಡಿ ಏನಿದೆಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್. ಡನ್? ಓಕೆ ಫೈನ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಇಫ್ ಎ ಇಸ್ ಈಕ್ವಲ್ ಟು 1 2 3 4 5 6 then the number of subsets of A which contains at least 2 elements is how much ಅಂತ ಹೇಳಿ ಕೇಳ್ತಿದ್ದಾರೆ. ಓಕೆ, ಸೊ ಬೇಸಿಕಲಿ ಈಗ ನೋಡಿ ಸಬ್ಸೆಟ್ಸ್ಗಳನ್ನು ಬರಿತಾ ಹೋಗ್ತೀರಾ, ಹೌದಾ? ಸಬ್ಸೆಟ್ಸ್ನ ಹೆಂಗೆ ಬರಿತೀರಪ್ಪ? ಹೆಂಗೆ ಬರಿತೀರಿ ಸಬ್ಸೆಟ್ಟು? ಸೊ ಇದು ಒಂದು ಸೆಟ್ಟು, ಹೌದಾ? ಒಂದು ಸಬ್ಸೆಟ್ಟು, 2 ಸಬ್ಸೆಟ್ಟು, 3 ಸಬ್ಸೆಟ್ಟು, ಹೌದಾ? 4ನೇದು ಸಬ್ಸೆಟ್ಟು, 5 6, ಹೌದಾ? ಅದಕ್ಕಿಂತ ಮುಂಚೆ ಒಂದು ನಲ್ ಸೆಟ್ ಇರುತ್ತೆ. ಮ್ಯಾಮ್ ಇದನ್ನೆಲ್ಲ ಯಾಕೆ ಬರೀತಿದ್ದೀರಿ? ಕೇಳಿಸ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಇವಾಗ. ಫಸ್ಟ್ ಏನು ಮಾಡಿದೆ, ನಾವು ಹೆಂಗೆ ಬರಿತೀವಿ ಸಬ್ಸೆಟ್ನ ಅಂದರೆ ಫಸ್ಟು ನಲ್ ಸೆಟ್ ಬರಿತೀವಿ, ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು ಒಂದೊಂದು ಸೆಟ್ ಆಗಿ ಬರಿತೀವಿ, ಸಿಂಗಲ್ಟನ್ ಸೆಟ್. ಕರೆಕ್ಟ್ ಅಲ್ವಾ? ಒಂದೊಂದು ಎಲಿಮೆಂಟ್ ಇರುವಂತಹ ಸೆಟ್ಗಳನ್ನು ಬರಿತೀವಿ. 6 ಎಲಿಮೆಂಟ್ಗಳನ್ನು ಸೆಪರೇಟ್ ಆಗಿ ನಾವು ಸಿಂಗಲ್ಟನ್ ಸೆಟ್ ಆಗಿ ಬರಿತೀವಿ. ದೀಸ್ ಆರ್ ಆಲ್ ಸಬ್ಸೆಟ್ಸ್. ಇಲ್ಲಿಗೆ ಸಿಂಗಲ್ ಆಗಿ ಅಂದ್ರೆ ಒಂದು ಸೆಟ್ ಅಲ್ಲಿ ಒಂದೇ ಎಲಿಮೆಂಟ್ ಇರೋ ಹಾಗೆ ಬರುವಂತಹ ಸಬ್ಸೆಟ್ಸ್ಗಳು ಎಷ್ಟಪ್ಪ ಅಂದ್ರೆ 1 2 3 4 5 6, ಹೌದಾ? ಓಕೆ, ಇನ್ನು ನೆಕ್ಸ್ಟ್ ಬರೋದೆಲ್ಲ 2 ಎಲಿಮೆಂಟ್ಸ್ ಹೊಂದಿರುವಂತಹ ಸಬ್ಸೆಟ್ ಅಂದ್ರೆ 1 2, ಹೌದಾ? ನೆಕ್ಸ್ಟ್ 2 3 ಹಿಂಗೆ. ಆಮೇ ರೈಟ್? ಎಸ್. ಈಗ ಅದನ್ನೆಲ್ಲ ಬರೀತಾ ಕೂಡಲ್ಲ ನಾನು, ಖಂಡಿತ ಬರೆಯಲ್ಲ. ಆಲ್ ರೈಟ್. ಸೊ ಈಗ ವಿಷಯ ಏನಪ್ಪ ಅಂದ್ರೆ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ, ಈಗ ಎ ಪವರ್ ಎ ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟಿದೆ, ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 6 ಇದೆ. 2 ಪವರ್ 6, ಹೌದಾ? 2 ಪವರ್ 6 ಇದೆ, ಬಿಕಾಸ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 6. 2 ಪವರ್ 6. 64 ಸಬ್ಸೆಟ್ಸ್ಗಳು ಬರ್ತವೆ. ಈ 64 ಸಬ್ಸೆಟ್ಗಳಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ವಿಚ್ ಕಂಟೇನ್ಸ್ ಅಟ್ಲೀಸ್ಟ್ 2 ಎಲಿಮೆಂಟ್ಸ್. 64 ಸಬ್ಸೆಟ್ಗಳಲ್ಲಿ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಹೊಂದಿರುವಂತಹ ಸಬ್ಸೆಟ್ಗಳು. ಇದರ ಅರ್ಥ ಏನು? ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಆದರೂ ಇರಬಹುದು ಆ ಸಬ್ಸೆಟ್ ಅಲ್ಲಿ, 2ಗಿಂತ ಜಾಸ್ತಿನೇ ಇರ್ಬೋದು. ಅಂದ್ರೆ 2 ಎಲಿಮೆಂಟ್ಸ್ಗಳು ಬರುವಂತಹ ಸಬ್ಸೆಟ್ಗಳು, 3 ಎಲಿಮೆಂಟ್ಸು, 4 ಎಲಿಮೆಂಟ್ಸು, 5 ಎಲಿಮೆಂಟ್ಸು, 6 ಎಲಿಮೆಂಟ್ಸ್ ತನಕನೂ ನಾವು ಸಬ್ಸೆಟ್ ಅನ್ನ ತಗೋಬಹುದು. ಆದರೆ ಒಂದು ಸಬ್ಸೆಟ್ ಅಲ್ಲಿ 2ಕ್ಕಿಂತ ಕಡಿಮೆ ಎಲಿಮೆಂಟ್ಸ್ಗಳು ಇರಬಾರ್ದು. ಅಟ್ಲೀಸ್ಟ್ ಅನ್ನುವಂಥ ಪದ ಅದನ್ನೇ ಹೇಳೋದು. ಮಿನಿಮಮ್ ಅಪ್ಪ, ಮಿನಿಮಮ್ 2 ಎಲಿಮೆಂಟ್ಸ್ ಇರಬೇಕು, ಅದಕ್ಕಿಂತ ಕಡಿಮೆ ಇರಬಾರ್ದು ಅಂತ ಅದರ ಅರ್ಥ ಆಗ್ತಿದೆ ನಾ ಹೇಳ್ತಿರೋದು? ಹಾಗಿದ್ರೆ ಯಾವೆಲ್ಲ ಸಬ್ಸೆಟ್ಗಳನ್ನ ಇಲ್ಲಿ ಎಕ್ಸ್ಕ್ಲೂಡ್ ಮಾಡ್ತೀರಾ ನೋಡಿ? ಯಾವುದು ಇದ್ರ ಅಂಡರ್ ಅಲ್ಲಿ ಬರಲ್ಲ, ಕಂಡೀಷನ್ ಅಂಡರ್ ಅಲ್ಲಿ ಈ ನಲ್ ಸೆಟ್, ಇವಿಷ್ಟು ಸಬ್ಸೆಟ್ಗಳು ಏನಿದಾವಲ್ಲ ಇವೆಲ್ಲ ಸಿಂಗಲ್ ಎಲಿಮೆಂಟ್ಸ್ ಗಳನ್ನ ಹೊಂದಿದೆ, 2ಕ್ಕಿಂತ ಕಡಿಮೆ ಎಲಿಮೆಂಟ್ಸ್ ಅನ್ನ ಹೊಂದಿದೆ. ಆಲ್ಸೋ ಎಂಪ್ಟಿ ಸೆಟ್. ಕರೆಕ್ಟ್ ಅಲ್ವಾ? ಸೊ ಟೋಟಲ್ ಆಗಿ ಎ ಇಸ್ ಈಕ್ವಲ್ ಟು 2 ಪವರ್ 6 ಅಂದ್ರೆ 64 ಸಬ್ಸೆಟ್ಸ್ ನಮಗೆ ಬರೋದು. ಇದರಲ್ಲಿ ಟೋಟಲ್ 6 ಪ್ಲಸ್ 1 7 ನಂಬರ್ ಆಫ್ ಎಲಿಮೆಂಟ್ಸ್ ಏನಿದಾವಲ್ಲ ಇವು 2 ಎಲಿಮೆಂಟ್ಸ್ಗಿಂತ ಕಡಿಮೆ ಎಲಿಮೆಂಟ್ಸ್ಗಳನ್ನ ಹೊಂದಿದೆ. ಮಿನಿಮಮ್ 2 ಎಲಿಮೆಂಟ್ಸ್ ಇರಲೇಬೇಕು ಪ್ರತಿಯೊಂದು ಸಬ್ಸೆಟ್ ಅಲ್ಲಿ, 2ಗಿಂತ ಜಾಸ್ತಿನೂ ಇರ್ಬೋದು. ಓಕೆ, ಸೊ ದೇರ್ ಫೋರ್ 64 - 7 ಮಾಡಿದ್ರೆ ಹೌ ಮಚ್ ಯು ವಿಲ್ ಗೆಟ್?
ಯು ವಿಲ್ ಗೆಟ್ 57. ಹೌದಾ? ಸೊ 57 ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿ ಇದೆ. ಸೊ ದೇರ್ ಫೋರ್ ಆಪ್ಷನ್ ಬಿ 57 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಅಲ್ಲ? ಅರ್ಥ ಆಯ್ತಲ್ಲ? ಸೊ ಸೆಟ್ಸ್ ಚಾಪ್ಟರ್ ಆ್ಯಕ್ಚುಲಿ ಈಸಿಯಾಗೇ ಇದೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಹೌದಾ? ಅಂದರೆ ಬಾಕಿ ಎಲ್ಲ ಚಾಪ್ಟರ್ಗಳಿಗೆ ಕಂಪೇರ್ ಮಾಡಿದರೆ ಸೆಟ್ಸ್ ಈಸಿನೇ ಇದೆ, ಕಷ್ಟ ಏನಿಲ್ಲ. ಫೈನ್, ನಿಮಗೆ ಗೊತ್ತಿರುತ್ತೆ ಸೆಟ್ಸ್ ಈಸಿ ಚಾಪ್ಟರ್ ಅಂತ. ಆಲ್ ರೈಟ್, ಸರಿ. ಸೊ ಮಕ್ಕಳೇ, ಇವತ್ತಿನ ಈ ಒಂದು ಸೆಷನಲ್ಲಿ ನಾವು ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಹಾಗೆ ಸೆಟ್ಸ್ ಚಾಪ್ಟರ್ನ ಮೇಲೆ ಇರ್ತಕ್ಕಂಥ KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಆ್ಯಂಡ್ ದೀಸ್ ಕ್ವೆಶನ್ಸ್ ಆರ್ ಫ್ರಮ್ ಯುವರ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಓನ್ಲಿ. ಓಕೆ, ಸೊ PYQsಗಳಿಂದನೇ ತೊಗೊಂಡಿರುವಂತಹ ಕ್ವೆಶನ್ಸ್. ಯಾವ ಪ್ರಶ್ನೆಗೆ ಯಾವ ರೀತಿ ನಾವು ಆನ್ಸರನ್ನು, ಸೊಲ್ಯೂಷನನ್ನು ಎನಲೈಸ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಈ ಒಂದು ವಿಡಿಯೋಸ್ಗಳು ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನೀವು KCETಗೆ ಅಂತ ಹೇಳಿ ಪ್ರಿಪ್ರೇಷನನ್ನು ಶುರು ಮಾಡಿಲ್ಲ ಅಂತಂದರೆ ಅಟ್ಲೀಸ್ಟ್ ಇನ್ಮೇಲಿಂದ ಶುರು ಮಾಡಲಿಕ್ಕೆ ಇವು ನಿಮಗೆ ಸಹಾಯ ಮಾಡುತ್ತೆ. ಹೌದಾ? ಕರೆಕ್ಟ್ ಅಲ್ವಾ? ಇನ್ನು ಮುಂದೆ ಈ ಒಂದು ಬೋರ್ಡ್ ಎಕ್ಸಾಮಿಗೆ ಪ್ರಿಪ್ರೇಷನ್ನ ನಡೆಸೋದ್ರ ಜೊತೆಗೆ KCET ಪ್ರಿಪ್ರೇಷನನ್ನು ಕೂಡ ನೀವು ನಡೆಸ್ತಾ ಹೋಗಿ. ಆಲ್ ರೈಟ್, ಆಲ್ಮೋಸ್ಟ್ ಎಲ್ಲರೂ ಕೂಡ ಶುರು ಮಾಡಿರ್ತೀರಾ. ಬಟ್ ನೀವು ಸೀರಿಯಸ್ ಆಗಿ ತಗೋಬೇಕು ಅಂದರೆ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದಾಗಲೇ ಅದು ಸೀರಿಯಸ್ನೆಸ್ ಬರೋದು. ರೈಟ್? ಆಲ್ ರೈಟ್, ಸರಿ, ಇನ್ನು ತಡ ಮಾಡೋದು ಬೇಡ. ಈ ಒಂದು ಸೆಷನನ್ನು ಇಲ್ಲಿಗೆ ಮುಗಿಸೋಣ. ಬಿಕಾಸ್ ಆಲ್ರೆಡಿ ಕಾನ್ಸೆಪ್ಟ್ ಹಾಗೆ ಅದರ ಮೇಲೆ ಇರ್ತಕ್ಕಂಥ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದಾಗಿದೆ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಟಾಪಿಕ್ಸ್ಗಳನ್ನು ತೊಗೊಂಡು ಬರ್ತೀನಿ. ಅದ್ರ ಮೇಲೆ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ತಾ, ಟಿಲ್ ವಿ ಮೀಟ್ ಅಗೇನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.